ಇನ್ ದ ನೈಟ್. ಸೊ ಅರೌಂಡ್ 12 o'clock ಇಂದ 3 o'clock ನನ್ನ ಬಿಲ್ಡಿಂಗ್ ಇದೆ. ನನ್ನ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಮಶಾನ ಇದೆ. ಯಾರನ್ನ ಹುಡುಗಿ ಇರ್ತಿತ್ಲ ಆ ಪ್ಲೇಸ್ ಅಲ್ಲಿ 12:30 ನಾಯಿಗಳು ಬಗ್ಲತ್ತೆ. ಏನಾನ ಇನ್ಸಿಡೆಂಟ್ ಆಗಿತ್ತಾ ಹುಡುಗಿದು ಅಂತ ಇದೆ, ಯಾಕಂದ್ರೆ ಇವಾಗ 2:45 ಆಯ್ತು. ಎಲ್ಲಿ ಏನು ಫುಲ್ ಸೈಲೆಂಟ್ ಆಗಿದೆ. ಅದರಲ್ಲ ಅದು ಪಾಯಲ್ ಗೆಜ್ಜೆ ಅದು ಹಾಕೊಂಡಿದ್ರು. ಅವ್ಳು ಲೆಫ್ಟ್ ಕಾಲ್ ಹಿಂಗೆ ಇಟ್ರೆ ಕೇಳಿಸ್ತಾ ಇತ್ತು, ರೈಟ್ ಕಾಲ್ ಇಟ್ರೆ ಹಿಂಗೆ ಕೇಳಿಸ್ತಾ ಇದೆ. 1-2 ದಿವಸ ಗ್ಯಾಪ್ ಆಯ್ತು, ತಿರ್ಗಾ ಬರೋದು ಸ್ಟಾರ್ಟ್ ಆದ್ಲು ಅವಳು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ವಟ ವಟ ವಿತ್ ಆರ್ಯನ್. ಸಾರಿ, ಭಾಳ ದಿವಸ ಆಗಿತ್ತು ಎಪಿಸೋಡ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಆಫ್ ಲಾಟ್ ಆಫ್ ರೀಸನ್ಸ್. ಅದು ಆಮೇಲೆ ಹೇಳ್ತೀನಿ ಯಾಕಂತ. ಬಟ್ ವಿ ಆರ್ ಕಮಿಂಗ್ ಅಪ್ ವಿತ್ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಟಾಪಿಕ್. ಭಾಳ ಹೊಸ ಟಾಪಿಕ್ ತೊಗೊಂಬರತ್ತೀನಿ. ಆ್ಯಂಡ್ ಇಟ್ ವಿಲ್ ಬಿ ಮೋರ್ ಎಕ್ಸೈಟಿಂಗ್ ಬಿಕಾಸ್ ಈಗ ನೋಡ್ಬೋದು ನೀವೆಲ್ಲ ಜಾಸ್ತಿ ಜನನೂ ಆ್ಯಡ್ ಆನ್ ಆಗಿದ್ದಾರೆ. ಸೊ ಇಟ್ಸ್ ಗಾಟ್ ಬಿ ಆಸಮ್ ಕೈಂಡ್ ಆಫ್ ಆನ್ ಪಾಡ್ಕಾಸ್ಟ್ ಅನ್ಬೋದು. ಅದು ಕನ್ನಡನಾಗ ತೊಗೊಂಬರತ್ತೀನಿ. ಸೊ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್. ಸೊ ಲೇಟ್ ಮಾಡೋದು ಬೇಡ, ಇವತ್ತಿನ ಟಾಪಿಕ್ ಭಾಳ ಇಂಟ್ರೆಸ್ಟಿಂಗ್ ಐತಿ. ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಗೆಸ್ಟ್. That is my gym buddies, also now turned into podcast buddies. So first guest banduttu, he's a doctor and he's whole-hearted person. ಅವ್ರ ಜೊತೆ ಯಾರಿದ್ರು ಫ್ರೆಂಡ್ಸ್ ಆಗ್ಬಿಡ್ಬೋದು, ಆ ಥರ ಒಂದು ಇರೋ ವೈಬ್ ಪರ್ಸನ್. ಸೊ ಹ್ಯಾಪಿ ಟು ಹ್ಯಾವ್ ಹಿಮ್ ಆನ್ ದ ಶೋ. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಹಿಮ್. ಹಿಸ್ ನೇಮ್ ಇಸ್ ರೋಹನ್. he's a doctor. Introduce yourself, doc. Namaskar Bengaluru, this is Rohan here. I'm a full-time dentist and a part-time powerlifter. Buddy with ಎಲ್ಲಾರು ಜಿಮ್ ಫ್ರೆಂಡ್ಸ್, ಎಲ್ಲ ಜಿಮ್ ಫ್ರೆಂಡ್ಸ್ ಇದೀವಿ. ನಮ್ಗೆ ಇಂಗ್ಲಿಷ್ ನ ದಯವಿಟ್ಟು ಕ್ಷಮಿಸ್ಬಿಡಿ. ಮುಂದೆ ಹೋಗ್ತಾ ಕನ್ನಡ ಜಾಸ್ತಿ, ಇಂಗ್ಲಿಷ್ ಕಡಿಮೆ ಆಗುತ್ತೆ. ಈಗ ಸದ್ಯಕ್ಕೆ ಸ್ವಲ್ಪ ಇಂಗ್ಲಿಷ್ ಬರ್ತದೆ, ದಯವಾಗಿ ಕ್ಷಮಿಸ್ಬಿಡಿ. ಸೂಪರ್. ಸೊ ಅದೇ ಹೇಳ್ತಿದೀವಲ್ಲ, ಎಲ್ಲರೂ ಕನ್ನಡ ಬೆಳೆಸಬೇಕು, ಕನ್ನಡ ಮಾತಾಡ್ಬೇಕಂತ. ಸೊ ಅದೇ ಮೇನ್ ಇನಿಷಿಯೇಟ್ ಮಾಡ್ತಾ ಇರೋದು ಈ ಪಾಡ್ಕಾಸ್ಟ್ ಥ್ರೂ. ಸೊ ಇಟ್ಸ್ ಅ ಗ್ರೇಟ್ ಮೆಸೇಜ್ ಬಿಕಾಸ್ ಎಲ್ಲರೂ ಅಂತಾರೆ ಕನ್ನಡ ಮಾತಾಡಲ್ಲ ನೀವು ಅದು ಇದು ಅಂತ. ನಾವು ಟ್ರೈ ಮಾಡ್ತಾ ಇದ್ದೀವಿ, ಯಾರಿಗೆ ಬರಲ್ಲ ಅವ್ರನ್ನೂ ಕರ್ಕೊಂಬಂದು ಕಲಿಸ್ತಾ ಇದ್ದೀವಿ. ಸೊ ಯು ಗೈಸ್ ನೀಡ್ ಟು ಅಪ್ರಿಷಿಯೇಟ್ ಅದು ಎಫರ್ಟ್ ಅನ್ನು. ಸೊ ನೆಕ್ಸ್ಟ್ ಗೋಯಿಂಗ್ ಹೆಡ್, ಲೆಟ್ಸ್ ಇಂಟ್ರೊಡ್ಯೂಸ್ ಮೈ ಸೆಕೆಂಡ್ ಗೆಸ್ಟ್, ದಟ್ ಈಸ್ ವಿಷ್ಣು. ನಮಸ್ಕಾರ ಎಲ್ರಿಗೂ, ಮೈ ನೇಮ್ ಇಸ್ ವಿಷ್ಣು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಫ್ರೆಂಡ್ ಆಫ್ ಆರ್. ನಾವೆಲ್ಲ ಜಿಮ್ ಫ್ರೆಂಡ್ಸ್ ಆಕ್ಚುಲಿ ಟರ್ನ್ ಔಟ್ ಟು ಬಿ ವೆರಿ ಗುಡ್ ಫ್ರೆಂಡ್ಸ್. ಸೊ ನಾವು ಅನ್ಕೊಂಡ್ವಿ ತುಂಬಾ ಇನ್ಫಾರ್ಮೇಶನ್ ಇದೆ ಎಲ್ಲರ ಹತ್ರನು. ಸೊ ವೈ ಕಾಂಟ್ ವಿ ಕನ್ವರ್ಟ್ ಇಟ್ ಇಂಟು ಇಂಟ್ರೆಸ್ಟಿಂಗ್ ಪಾಡ್ಕಾಸ್ಟ್ ಅಂತ. ಸೊ ವಿ ಡಿಸೈಡೆಡ್ ಅಂಡ್ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ನಾಟ್ ಫರ್ದರ್ ಡೂ, ಲೇಟ್ ಮಾಡೋದು ಬೇಡ, ಲೆಟ್ಸ್ ಇಂಟ್ರೊಡ್ಯೂಸ್ ಅವರ್ ಥರ್ಡ್ ಗೆಸ್ಟ್, ದಟ್ ಇಸ್ ಬೆವಿನ್. ಸೊ ಹಿಯರ್ ಯು ಗೋ. Namaskar ಎಲ್ಲರಿಗೂ, I am Bevin and I am doing my degree right now. Thank you. ಸೊ ಬೆವಿನ್ ಬಂದ್ಬಿಟ್ಟು ಸ್ವಲ್ಪ ಕನ್ನಡ ವೀಕ್ ಇದೆ, ಬಟ್ ನಾವು ಕಲಿಸ್ತೀವಿ, ಟೆನ್ಷನ್ ತಗೋಬೇಡಿ. ಇದು ಫಸ್ಟ್ ಎಪಿಸೋಡ್ ಇದೆ, ಹೋಗ್ತಾ ನೀವೇ ನೋಡ್ತೀರಾ ಹೆಂಗಿಂತ ಯಾವ ಥರ ಪ್ರೋಗ್ರೆಸ್ ಆಯಿತು ಕನ್ನಡ ಅಂತ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹಾರರ್ ಸ್ಟೋರಿ. ಫಸ್ಟ್ ಪಾರ್ಟ್ ನೀವು ನೋಡಿದ್ರಿ, ಎಷ್ಟು ಇಂಟ್ರೆಸ್ಟಿಂಗ್ ಇತ್ತು, ನೀವೆಲ್ಲ ಭಾಳ ಲೈಕ್ ಮಾಡಿದ್ರಿ ಆ ಟಾಪಿಕ್. ಸೊ ನಾನು ಆಮೇಲೆ ಇವ್ರ ಹತ್ರ ಕ್ಯಾಶುವಲ್ ಕನ್ವರ್ಸೇಷನ್ ಮಾಡ್ತಾ ಇದ್ದೆ ಜಿಮ್ಮಲ್ಲಿ. ಸೊ ಅವಾಗ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಎಲ್ಲರ ಹತ್ರನೂ ಸ್ಟೋರಿ ಇದೆ ಹಾರರ್ ಬಗ್ಗೆ, ಇಂಥವ್ರ ಹತ್ರ ಇಲ್ಲ ಅಂತ ಇಲ್ಲ. ಸೊ ಐ ಡಿಸೈಡೆಡ್ ಓಕೆ, ಇದನ್ನ ನಮ್ಮ ಪಾಡ್ಕಾಸ್ಟಲ್ಲಿ ತರಬೇಕು ಬಿಕಾಸ್ ಫಸ್ಟ್ ಟೈಮ್ ಯಾವಾಗ ಮಾಡಿದೆ ನಾನು ಕಲ್ಯಾಣಿ ಮತ್ತು ಸಾಯಿಲ್ ಜೊತೆ, ಇಟ್ ವೆಂಟ್ ಔಟ್ ರಿಯಲಿ ಗುಡ್. ಸೊ ಐ ಥಾಟ್ ನಾವು ಪಾಡ್ಕಾಸ್ಟ್ ಪಾರ್ಟ್ 2 ತರಬೇಕು ಹಾರರ್ ಸ್ಟೋರಿ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಟು ದ್ಯಾಟ್ ಆ್ಯಂಡ್ ನೋಡೋಣ ಯಾವ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ನೀವು ಮೋಸ್ಟ್ಲಿ ರಿಲೇಟ್ ಮಾಡ್ತೀರಾ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ನೀವು ಒಂದಿಲ್ಲ ಇನ್ನೊಂದು ಇನ್ಸಿಡೆಂಟ್ ಆಗಿರುತ್ತೆ ಅಂತ ನಾನು 100% ಶೋರ್ ಇದ್ದೀನಿ. ಸೊ ಫಸ್ಟ್ ಯಾರಿಂತ ಸ್ಟಾರ್ಟ್ ಮಾಡೋಣ ಅಂದರೆ ನಮ್ಮ ಡಾಕ್ಟರ್. ಆಬ್ವಿಯಸ್ಲಿ ಅವರು ಎಲ್ಲರ ಪ್ರೀತಿಯ ಡಾಕ್ಟರ್. ಸೊ ಅವ್ರ ಸ್ಟೋರಿ ಕೇಳೋಣ ಅಂತೆ. ಎಸ್ ಡಾಕ್, ನಿಮ್ಮದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. ಹೌ ವಾಸ್ ಯುವರ್ ಹಾರರ್ ಇನ್ಸಿಡೆಂಟ್, ಏನಿತ್ತು ಏನಿಲ್ಲ. So let's share it with my audience as well. Let's go. ನನ್ನ ಹಾರರ್ ಸ್ಟೋರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಆಫ್ಟರ್ ಮೈ ಸೆಕೆಂಡ್ ಡಿಗ್ರಿ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಇಟ್ ವಾಸ್ ಅ ಗ್ರೈಂಡ್ 12 hour 14 hour ಶಿಫ್ಟ್. Okay. ಇದ್ರ ಮಧ್ಯದಲ್ಲೇ ನಮ್ಮ ಸ್ಟೋರಿ ಶುರು ಆಯಿತು. ಸೊ ಹಾಗಾಗಿ ಏನಾಗ್ತಾ ಇತ್ತು ಅಂದರೆ, ಐ ಯೂಸ್ ಟು ಹ್ಯಾವ್ 12 hour ಶಿಫ್ಟ್. ಮಧ್ಯದಲ್ಲಿ ಐ ನೀಡೆಡ್ ಟು ಅನ್ವೈಂಡ್. ಸೊ ದ ಓನ್ಲಿ ಟೈಮ್ ಟು ಅನ್ವೈಂಡ್ ವಾಸ್ ಇನ್ ದ ನೈಟ್. ಸೊ ಅರೌಂಡ್ 12 o'clock ಇಂದ 3 o'clock ವರೆಗೂ ಕೂತ್ಕೊಂಡು ಬರೀ ಟಿವಿ ನೋಡೋದೇ ಆಗ್ತಾ ಇತ್ತು. ಕತೆ ಎಲ್ಲಾರ್ದು ಅಷ್ಟೇ ಕತೆ. ಆ ಟೈಮಲ್ಲಿ ಜಿಯೋ ತರ ನಮಗೆ 4G ಇರ್ಲಿಲ್ಲ, ಡೈಲಿ 1 GB ಇರ್ಲಿಲ್ಲ. ಡೌನ್ಲೋಡ್ ಮಾಡ್ಕೊಂಡು ಅಷ್ಟ್ ಮಟ್ಟಿಗೆ ಡೌನ್ಲೋಡ್ ಮಾಡ್ಕೊಂಡು ಅದೇ ಮಾಡ್ತಾ ಇದ್ರಿ. ಸೊ ಇದನ್ನ ನಾರ್ಮಲ್ ರೂಟೀನ್ ಆಗ್ತಾ ಇತ್ತು. ರಾತ್ರಿ 11:30ವರೆಗೂ ನಾನು
ಕೆಲಸ ಮಾಡ್ತಾ ಇದ್ದೆ. Okay. ಮನೆಗೆ ಬಂದು 3 ಗಂಟೆವರೆಗೂ ಟಿವಿ ನೋಡಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಸೊ ಲೆಟ್ ಮಿ ಟೇಕ್ ಯು ಟು ದ ಪ್ಲೇಸ್ ನಮ್ದು ಇದ್ರಲ್ಲಿ. ಸೊ ಮೈ ಬಿಲ್ಡಿಂಗ್ ಹ್ಯಾಡ್ 4 floors. ಆಸ್ ಯು ನೋ, ನಿಮ್ಗೆಲ್ಲ ಗೊತ್ತಿದೆ, ಬ್ಯಾಚುಲರ್ ಅಂದ್ರೆ ಎಲ್ಲ ಮೇಲೆ ಬಿಸಾಕ್ತಾರೆ, ಒಂದೇ ಸಿಂಗಲ್ ಫ್ಯಾಮಿಲಿ ಜೊತೆ ಯಾರು ಹಾಕೋದಿಲ್ಲ. ಸೊ ನನ್ನನ್ನು ಮೇಲೆ ಬಿಸಾಕಿದ್ರು, ಹಂಗಾಗಿ ಇತ್ತು. ಸೊ ನಂದು ಮನೆ ಬಂದು ವರ್ಕ್ ಪ್ಲೇಸ್ ಹತ್ರನೇ ಇತ್ತು. ಸೊ ಲೆಟ್ ಮಿ ಗಿವ್ ಯು ದ ಸೆಟಪ್ ಆಫ್ ದ ಪ್ಲೇಸ್. ಸೆಟಪ್ ಆಫ್ ದ ಪ್ಲೇಸ್ ಇಸ್ ನನ್ನ ಬಿಲ್ಡಿಂಗ್ ಇದೆ, ನನ್ನ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದು ಮಶಾನ ಇದೆ. ವಾವ್. ಬಿಲ್ಡಿಂಗ್ ಪಕ್ಕದಲ್ಲಿ ಮಶಾನ ಇದೆ, ಮತ್ತೆ ಸುತ್ತಲೂ ಅಂತ ಬಿಲ್ಡಿಂಗ್ ಯಾವ್ದು ಇಲ್ಲ. ಸೊ ದಿಸ್ ಇಸ್ ಮೈ ಸ್ಟಾರ್ಟಿಂಗ್. ಸೊ ಯೂಶುವಲಿ ನಮ್ಮ ಜೊತೆ ಏನಾಗ್ತಾ ಇದೆ ಅಂದ್ರೆ 12 to 3 ನಾವು ಟಿವಿ ನೋಡ್ತಾ ಇರ್ತೀನಿ. ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಬ್ರೇಕ್ಸ್, ವಾಶ್ರೂಮ್ ಇದು ಮಧ್ಯದಲ್ಲಿ ಹಾಕ್ತಾ ಇರತ್ತೆ. Correct. ಸೊ ಮೈ ಓನ್ಲಿ ಫ್ರೆಂಡ್ಸ್ ಈ ಟೈಮಲ್ಲಿ ಅಂದ್ರೆ 12:30 ನಾಯಿಗಳು ಬೊಗಳ್ತದೆ. ಅದೆಲ್ಲಾರ ಮನೆಯಲ್ಲಿ ಅವ್ರ ಮನೆ ಹತ್ರ ಆಮೇಲೆ 2:45 ಇನ್ನೊಂದ್ ಸೆಟ್ ನಾಯಿ ಬೊಗಳುತ್ತೆ. ಸೊ ಇದು ನನ್ನ ರೂಟೀನ್ ಆಗ್ತಾ ಇದೆ. ಇಟ್ ಇಸ್ ಬಿನ್ ಹ್ಯಾಪನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಸೊ 1 or 2 months ಪಾಸ್ ಬೈ. ನಾವು ಹಿಯರ್ ವಿ ಆರ್ ವಿತ್ ಅವರ್ TV serial. Nothing is happening. Okay. So what happens, ಸ್ವಲ್ಪ ದಿವಸ ಆಗಿದೆ ಆಮೇಲೆ ಅಂದ್ರೆ ನನಗೆ ಒಂದ್ಸಲಿ ಹಿಂಗೆ ಟಿವಿ ಸೀರಿಯಲ್ ಮುಗ್ದಿದೆ 2:45 ಹಂಗೆ ಎದ್ಬಿಟ್ಟು ಮಲ್ಕೊಳ್ಳೋಣ. ಸಾರಿ ಟು ಇಂಟರಪ್ಟ್. ವಿಚ್ ಸೀರಿಯಲ್ ಇಟ್ ವಾಸ್? ಇಟ್ ವಾಸ್ ಡವಿಂಚಿ ಅಂತ ಒಂದು ಸೀರಿಯಲ್ ಇದೆ. ಓಕೆ. ಡವಿಂಚಿ ಅಂತ ಒಂದು ಸೀರಿಯಲ್ ಇದೆ. ಆ ಟೈಮ್ ಮಧ್ಯದಲ್ಲಿ ನಾನು ಸೂಪರ್ ಹೀರೋ ಟಿವಿ ಸೀರಿಯಲ್ ನೋಡ್ತಾ ಇದ್ದೆ. ಫ್ಲಾಶ್ ಅಂತ ಒಂದು ಬರ್ತಾ ಇತ್ತು. ಅದೊಂದು ಬಿಕಾಸ್ ರಾತ್ರಿ ಅಂದ್ರೆ ಬೇರೆ ಟೈಪ್ ಸೀರಿಯಲ್ಸ್ ಬರಲ್ಲ. ಬಟ್ ವಾಟ್ ವಿ ಡಿಡ್ ವಾಸ್, ನಂದು 2 ಓಡ್ತಾ ಇತ್ತು. ಒಂದು ಫ್ಲಾಶ್ ಅಂತ ಒಂದು ಓಡ್ತಾ ಇತ್ತು ಟಿವಿ ಸೀರಿಯಲ್, ಇನ್ನೊಂದು ಡವಿಂಚಿ ಕೋಡ್ ಅಂತ ಅದೇನೊಂದು. ಮತ್ತೆ ಸಿಂಗಲ್ ಅಂದ್ರಲ್ಲ, ಅದಕ್ಕೆ ಡೌಟ್ ಬಂದು 12:30 ಎಂತ ಸೀರಿಯಲ್ ಅದು? ಇಲ್ಲ ಇದು PC ಡೌನ್ಲೋಡ್. ಹಿಂಗ್ ನಡೀತಾ ಇದೆ. ಸೊ ಈ ನಡುವೆ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಅಟ್ ಅರೌಂಡ್ 2:45 ಹೆಡ್ಫೋನ್ಸ್ ತೆಗ್ದಿದ್ದೀನಿ. ಹೆಡ್ಫೋನ್ಸ್ ತೆಗ್ದಿದ ತಕ್ಷಣ ನಮ್ದಿದೆ, ಯಾಕಂದ್ರೆ ಇವಾಗ 2:45 ಆಯ್ತು, ಎಲ್ಲಿ ಏನು ಫುಲ್ ಸೈಲೆಂಟ್ ಆಗಿದೆ. ಇಲ್ಲಿ ಅಲ್ಲಿ ಏನು ಇದು ನೋಡ್ತಾ ಇಲ್ಲ, ಯಾರು ಜನರು ಇಲ್ಲ, ನಾಯಿಗಳು ಇಲ್ಲ. ಸೊ ಇದ್ರ ಮಧ್ಯದಲ್ಲಿ ಹೆಡ್ಫೋನ್ಸ್ ಎತ್ತಿಟ್ಟಿದೆ, ನನಗೆ ಯಾರು ನೋಡ್ದಂಗೆ ಅನ್ಸ್ತು. ಸೊ ಯಾಕಂದ್ರೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬಟ್ ಡೆಫಿನೆಟ್ ಆಗಿ ಕೇಳಿಸ್ತಾ ಇರುತ್ತೆ. ನಮ್ ಟೆರೆಸ್ ಹೆಂಗಂದ್ರೆ ಟೆರೆಸ್ ಎಲ್ಲ ಬಟ್ಟೆ ಒಣಗಾಕಕ್ಕೆ ರೇಲಿಂಗ್ ಹಾಕಿರ್ತಾರಲ್ಲ, ಹಂಗೆ ಹಾಕಿದ್ರು. ಸೊ ನಾನೇನಂದ್ರೆ ಸರಿ ಯಾರೋ ಇರ್ತಾರೆ ಅಂತ. ನನಗೇನಂದ್ರೆ ಇರೋ ಯೂಶಲಿ ಇದ್ ಮಾಡ್ಕೊಂಡು ಕಾಲಲ್ಲಿ ಹಾಕಿರ್ತಾರಲ್ಲ, ಅದು ಪಾಯಲ್ ಗೆಜ್ಜೆ, ಅದ್ ಹಾಕೊಂಡಿದ್ರು. ಗೆಜ್ಜೆ ಬಂತು. ಸೊ ಗೆಜ್ಜೆ ಹಾಕೊಂಡು ಯಾರೋ ಓಡಾಡ್ತಾ ಇದ್ರು. ನನಗೇನಿತ್ತಂದ್ರೆ ಕೆಳಗಿನ ಮನೆಯವರು ಬಂದು ಬಟ್ಟೆ ಒಣಗಾಕ್ತಾ ಇದ್ದಾರೆ. ಯಾವ ಹುಡುಗಿ ಅಂತ ಫುಲ್ ಕ್ಯೂರಿಯಾಸಿಟಿ ಇತ್ತು, ಯಾರು ಹುಡುಗಿ ಅವಳು. ಫಸ್ಟ್ ಬಿಟ್ಬಿಟ್ಟೆ, ಯಾಕಂದ್ರೆ 3 ಗಂಟೆ ಏನ್ ತಲೆ ಬಿಡು ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಡೇ ನೋಡ್ತಾ ಇದ್ದೀನಿ ಹಿಂಗಂಗೆ ಸೇಮ್ ಹೆಡ್ಫೋನ್ಸ್ ರಿಪೀಟ್ ಆಗ್ತಾ ಇದೆ. ಹಿಂಗ್ 3-4 ಸಲ ರಿಪೀಟ್ ಆಗಿದೆ. ಸೊ ನಾನು ಇವಾಗ ಡೈಲಿ ಬರ್ತಾವ್ರೆ, 2:45 ಬರ್ತಾವ್ರೆ. ಅವಾಗ ನನಗೆ ಡೌಟ್ ಆಯ್ತು. ನನ್ನ ಮನೆ ಕೆಳಗೆ ಬಿಲ್ಡಿಂಗ್ ಅಲ್ಲಿ ನ್ಯೂಲಿ ವೆಡ್ ಕಪಲ್ಸ್ ಇದ್ದಾರೆ. ಈಗ ಮಗು ಆಗಿದೆ, ಇಟ್ಸ್ ಅರೌಂಡ್ 9 months old. ನಾನೇನ್ ಅನ್ಕೊಂಡೆ 9 ತಿಂಗಳು ಮಗು ಅಲ್ಲ. ಶಿ ಮಸ್ಟ್ ಹವ್ ಬಾಫ್ಡ್ ಆನ್ ದ ಕ್ಲೋತ್ಸ್, ದಟ್ ಈಸ್ ವೈ ಶಿ ಹಸ್ ಗಾನ್ ಟು ಒಣಗಾಕ್ ಹಾಕಿದ್ದಾರೆ. ಸೊ ದಟ್ಸ್ ವಾಟ್ ಇಟ್ ವಾಸ್. ಬಟ್ ಒಂದು ವಾರ ಫುಲ್ ರಿಪೀಟ್ ಆಗಿದಾಗ ನನಗೆ ಡೌಟ್ ಬಂತು. ನಂದು ಹೋಗಿ ಕೇಳಿದ್ದೀನಿ, ಹೋಗಿ ಯಾರಾದ್ರೂ ಇದಾರ ಅಂತ. ಅವರು ಹೋಗಿ ಕೇಳಿದೆ, ಯಾಕಮ್ಮ ಡೈಲಿ ಬಂದು ನೀವೇನಾದ್ರೂ ಬಟ್ಟೆ ಏನಾದ್ರು ಹಾಕ್ತಾ ಇದ್ರೆ ಹಿಂಗೆ. ಅವ್ರು ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ, ಯಾಕೆ ಸುಮ್ನೆ ಹಂಗಿಂಗೆ ಬೇರೆ ಕಡೆ ಹೋಗೋದಿನ ಅಂತ. ಸರಿ ಓಕೆ, ಕ್ಲಾರಿಫೈ ಮಾಡ್ಕೊಂಡು ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರು, ಮಗು ಎಲ್ಲ ಇಟ್ಟಿದೀವಿ ಗುರು, ನಾವು 10 ಗಂಟೆ ಮಲ್ಕೊಂಡ್ಬಿಡ್ತೀವಿ. 10 ಗಂಟೆ ಮಲ್ಕೊಂಡ್ಬಿಡ್ತೀವಿ. ಸರಿ ಆಯ್ತು, ಓಕೆ ನೀನು ಬಿಟ್ಟೆ. ಓಕೆ, ಅದ್ರ ಕೆಳಗೆ ಮನೆ ಓನರು ಅಜ್ಜಿ ತಾತ ಇದಾರೆ. ಬಿಟ್ಬಿಟ್ಟೆ. ನೆಕ್ಸ್ಟ್ ಹೋಗಿ ಅಜ್ಜಿ ತಾತನ್ ಕೇಳಿದೆ, ಅಜ್ಜಿ ತಾತ ಹಿಂಗಿದೆ, ನೀವು 2:45 ಮೇಲೆ ಬರ್ತೀರಾ, ಡ್ಯೂ ಕಮ್ ಅಪ್ ಸ್ಟೇರ್ಸ್ at 2:45 and around do your clothes thingy. ಸೊ ಅಜ್ಜಿ ನನಗೆ ಹಾಕೊಂಡು ಉಗಿದ್ರು. ಅಜ್ಜಿ ಉಗಿದ್ರು, ಏನಲ್ಲಿ ನಾವೆಲ್ಲ 8:15 ಮಲ್ಕೊಂಡು ನಾವು ಬೆಳಗ್ಗೆ 4 ಗಂಟೆದವರು ನಿಮ್ ತರ ಇಲ್ಲ. ರಾತ್ರಿಗಳು ಸೀರಿಯಲ್ ನೋಡ್ಕೊಂಡು ಕೂತ್ರೆ ಜನರು ಇಲ್ಲ. ನಾವು ನಿಯತ್ತಾಗಿ ಮಲ್ಕೊಂಡು ನಿಯತ್ತಾಗಿ ಎದ್ದೋಳವ್ರು. ಸರಿ ಓಕೆ, ನನಗೆ ಇವಾಗ ಅಷ್ಟವರೆಗೂ ನಾನು ಯಾರೋ ಇವ್ರವರು ಅನ್ಕೊಂಡಿದ್ದೆ. ಆಮೇಲೆ ಅವ್ರ ಮನೆ ಕೆಳಗೆ ಯಾರು ಇಲ್ಲ, ಬಾಕ್ಲೆಲ್ಲ ಬಂದು 10 ಗಂಟೆಗೆಲ್ಲ ಲಾಕ್ ಆಗಿರುತ್ತೆ. I mean main gate lock. So it's all locked up. So there's nothing to be worried about. ಆಮೇಲೆ ನೋಡ್ತಾ ಇದೀವಿ. ದೆನ್ ಐ ವಾಸ್ ಲೈಕ್ ಓಕೆ, ನಂದೇ ಏನೋ ಇರುತ್ತೆ, ಕಿವಿ ಸರಿಗಿಲ್ಲ, ಟಿವಿ ಸೀರಿಯಲ್ ಹೊಡಿತಾ ಇರುತ್ತೆ, ಯಾರಿಗೂ ಗೊತ್ತಿಲ್ಲ, ಹೆಡ್ಫೋನ್ಸ್ ಹೊಡ್ತಾ ಇರ್ಬೋದು ಅಂತ ಬಿಟ್ಬಿಟ್ಟೆ. ಆಮೇಲೆ ನೋಡಿ ತಿರ್ಗಾ ರಿಪೀಟ್ ಆಗ್ತಾ ಇದೆ. ಥರ್ಡ್ ಡೇ ಆಲ್ಸೋ, ಲೈಕ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಆಲ್ಸೋ ಇಟ್ಸ್ ರಿಪೀಟಿಂಗ್.
Now I'm like, why is it happening? Same time, Same time, around 2:45, 3. Haven't you checked the first week or second week? I didn't check because I have seen enough horror movies to see that ಮುದ್ದೆ ಹೋಗ್ಬಿಟ್ಟು ರಾಜ ತರ The first man dies always. ಯಾವನ್ ಮುಂದೆ ಹೋದ ಫಸ್ಟ್ ಅವ್ನ್ ವಧೆಗಳಿದೆ. ಸೊ ಐ ವಾಸ್ ಲೈಕ್ ಈ ಮೂವಿ ಸೀರಿಯಲ್ ಅದ್ ಕರೆಕ್ಟ್. ಅದ್ ಹೆಂಗಂದ್ರೆ ಹೆದರಿಕೆನೂ ಇರುತ್ತೆ, ಕ್ಯೂರಿಯಾಸಿಟಿನೂ ಇರುತ್ತೆ. ನೋಡ್ಬೇಕಾ ಬೇಡ, ನೋಡ್ಬೇಕಾ ಬೇಡ ಅಂದ್ ಕೂತಿದ್ದೀನಿ. Okay. ಸೊ ಇವಾಗ ನನಗೆ ಏನಾಯ್ತಂದ್ರೆ ನನಗೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಬೇಕಾಯ್ತು ನಂದೇ ಟಿವಿ ಸೀರಿಯಲ್ ಓಡ್ತಾ ಇಲ್ಲ, ಹೆಡ್ಫೋನ್ಸ್ ಅಲ್ಲಿ ರಿವರ್ಬ್ ಏನ್ ಆಗ್ತಾ ಇಲ್ಲ ಅಂತ. ಸರಿ ಅದ್ ಬಿಟ್ಟೆ. ಆಮೇಲೆ ನೋಡಿ ತಿರ್ಗಾ ಅದೇ ಆಗ್ತಾ ಇದೆ. ಇವಾಗ ರಾತ್ರಿ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಹಿಯರ್ ದೋಸ್ ವಾಯ್ಸಸ್ ವೆರಿ ಕ್ಲಿಯರ್ಲಿ. ದೇರ್ ಇಸ್ ನೋ ವಾಯ್ಸಸ್ ಓವರ್, ಬಟ್ ಡೆಫಿನೆಟ್ಲಿ ದೋಸ್ ಯು ಕ್ಯಾನ್ ಹಿಯರ್ ಸಂಬಡಿ ವಾಕಿಂಗ್. ಅಂದ್ರೆ ಏನು ಕಾಲ್ ಗೆಜ್ಜೆ ಸೌಂಡ್ ನಡೆಯೋದ್ ಗೊತ್ತಾಗ್ತಾ ಇದೆ, ನಡೆಯೋದ್ ಗೊತ್ತಾಗ್ತದೆ. ಅವ್ಳ ಕಾಲಲ್ಲಿ ಏನಿದೆ ಗೊತ್ತಿಲ್ಲ, ಯಾವ್ದಿದೆ ಹುಡ್ಗಿನ ಆಂಟಿನ ಏನ್ ಗೊತ್ತಿಲ್ಲ. ಸೊ ನಾನ್ ಇವಾಗ ಏನ್ ಮಾಡಿದೆ, ನಾನ್ ಇವಾಗ ಡಿಟೆಕ್ಟಿವ್ ಮಾಡ್ಲೇಬೇಕು ಹಂಗಿಂಗಲ್ಲ ನನಗೆ, ಯಾಕಂದ್ರೆ ಡೈಲಿ ಆಗ್ತಾ ಹೌದು. ಡೈಲಿ ಆಗ್ತಾ ಇದೆ, ಮಲ್ಕೊಳಕ್ ಬಿಡ್ತಾ ಇಲ್ಲ. ಏನಂದ್ರೆ ಕ್ಯೂರಿಯಾಸಿಟಿ ಆದ್ಮೇಲೂ ಅದು ಸಬ್ ಕಾನ್ಶಿಯಸ್ಲಿ ಹಿಟ್ ಮಾಡ್ತಿರುತ್ತೆ. ಹಿಟ್ ಮಾಡ್ತಾ ಇದೆ, ಇದನ್ನ ಏನಂತ ಕ್ಲಿಯರ್ ಮಾಡ್ಬೇಕು, ಇದೇನ್ ಕ್ಲಿಯರ್ ಮಾಡ್ಬೇಕು ಅಂತ ಭಯಾನೂ ಇರುತ್ತೆ. ಹುಡುಗಿ ಹಿಂದ್ ಬಿದ್ದಾಳ ಅಂತ ಅದು ಇರುತ್ತೆ. ಫಸ್ಟ್ ಅದು ಹುಡುಗಿ ಇತ್ತಂದ್ರೆ ಫಸ್ಟ್ ಕ್ಯೂರಿಯಾಸಿಟಿ, ಹಂಗಾಗೋ ಕ್ಯೂರಿಯಾಸಿಟಿ ಆಗಿದೆ. ಆಮೇಲೆ ಇನ್ನ ನಾವು ಟಿವಿ ಸೀರಿಯಲ್ ಮತ್ತೆ ನಮ್ಮ ಮೂವೀಸ್ ಇಂದ ಏನ್ ಕಲ್ತಿದೀವಿ ಅಂದ್ರೆ ಯಾವನ್ ಫಸ್ಟ್ ಹೋದ ಅವ್ನ್ ವಧೆ ಐತೆ, ಕರೆಕ್ಟ್ ಹೋಗ್ತಾನೆ ಹೊಡ್ಸ್ಕೊಂತಾನೆ. ಸೊ ಹಿ ಇಸ್ ದಟ್ ಕ್ಯಾನನ್ ಫಾಡರ್ ವಿ ಕಾಲ್ ಇಟ್. ದ ಫಸ್ಟ್ ಗೈ ಆಲ್ವೇಸ್ ಗೆಟ್ಸ್ ಕಿಲ್ಡ್. ಸೊ ಐ ಡಿಂಟ್ ವಾಂಟ್ ಟು ಬಿ ದ ಫಸ್ಟ್ ಗೈ, ಬಟ್ ಐ ವಾಸ್ ಕ್ಯೂರಿಯಸ್. ಸೊ ಬಿಟ್ಟೆ, ನಂಗೆ ಏನ್ ಮಾಡೋದು ಇವಾಗ ಏನಂದ್ರೆ ಇವಾಗ ನಮಗೆ ಹೇಳ್ಕೊಡೋದು ಹೆಂಗೆ, ಯು ನೀಡ್ ಟು ಗೋ ಫಸ್ಟ್ ಸರ್ವೆ ದ ಎನ್ವೈರ್ಮೆಂಟ್ ಹೆಂಗಿದೆ, ಲೆಟ್ ಅಸ್ ಗೋ ಸೈಂಟಿಫಿಕ್ ಬೇಸ್ ಡಿಟೆಕ್ಟಿವ್ ತರ ಹೋಗೋಣ ಅಂತ. ಸರಿ ಹೋಗೋಣ ಅಂತ ನಾನೇನ್ ಮಾಡ್ಕೊಂಡೆ, ಇವತ್ತು ನಾನು ಆಚೆ ಇರ್ತೀನಿ, ಹೋಗೋದಿಲ್ಲ. ಯಾರು ಬರ್ತಾಳೋ ವಾಟ್ ಎವರ್ ಏನಾಗುತ್ತೆ ಏನೋ ಆಗ್ಬೇಕು ಅಷ್ಟೇ. ಈ ಕಾಫಿಗಾಳು ಬರ್ತಾರ ಜೊತೆಗೆ, ಇಲ್ಲ ದೆವ್ವ ಅಂದ್ರೆ ನಾನದು ಹೋಯ್ತೀನಿ, ಕರ್ಕೊಂಡು ಹೋಗ್ತಾಳೆ ಹೋಯ್ತು, ಬೇರೆ ಎಲ್ಲ ಕರ್ಕೊಂಡು ಹೋಗ್ತಾರೆ, ಹೋಗ್ಲಿ ಸರಿ ಅಂತ ನಾನ್ ಕೂತ್ಕೊಂಡೆ. ಅವತ್ ಕೂತ್ಕೊಂಡ್ರೆ ಅವತ್ ಏನು ಇಲ್ಲ, ಅಡ್ರೆಸ್ ಇಲ್ವೇ ಇಲ್ಲ. ನಮ್ಮ ಬಂದಿಲ್ಲ, ನಮ್ಮವಳು ಬಂದೇ ಇಲ್ಲ. ಸೊ ನಮ್ಮೋಳು ಅಂತ ಹೇಳ್ತಿದಾರೆ, ಏನ್ ಕಟ್ಕೊಂಡಿದ್ಲ ಗರ್ಲ್ ಫ್ರೆಂಡ್ ಡೈಲಿ ಜೊತೆಗೆ ಬಂದಿರ್ತಾರಲ್ಲ, ಮನೆ ಹತ್ರ ಬರ್ತಾರೆ ಹೊಟ್ಟೋಗ್ತಾಳೆ. ಸರಿ ನಮ್ಮಳು ಬಂದಿಲ್ಲ, ಸರಿ ಒಪ್ಕೊಂಡೆ, ಆಯ್ತು ಹೋಗು ಬಿಡು ಅಂತ. ತಿರ್ಗಾ ನಾನು ವಾಪಸ್ ಮಾಮೂಲು ನನ್ನ ರೋಟಿಂಗ್ ಶುರು ಆದೆ. 1-2 ದಿವಸ ಗ್ಯಾಪ್ ಆಯ್ತು, ತಿರ್ಗಾ ಬರೋದು ಸ್ಟಾರ್ಟ್ ಆದ್ಲು ಅವಳು. ಈಗ ಇವಾಗ ನನ್ನ ತಲೆ ಸುತ್ತಾಗ್ತಾ ಇತ್ತು, ಯಾರಮ್ಮ ಇವಳು ಅಂತ. ಸೊ ಇವಾಗ ನಾನೇನ್ ಮಾಡೋಣ ಅಂದ್ರೆ ಆಚೆ ಹೋಗಿ ನೋಡೇ ಬಿಡೋಣ ಏನಂತ. ಸೊ ಡೀಪ್ ಡೈವ್ ಎನ್ವೈರ್ಮೆಂಟ್ ಹಿಂಗಿದೆ ಅಸೆಸ್ಮೆಂಟ್ ಮಾಡೋಣ ಅಂತ. ಸದ್ಯಕ್ಕೆ ಹೋದೆ ಆಚೆ. ಈಗ ನಾನು 11:30-2:30 till 3 o'clock ಐ ಆಮ್ ಔಟ್ ಸೈಡ್. ಫುಲ್ ಎನ್ವೈರ್ಮೆಂಟಲ್ ಅಸೆಸ್ಮೆಂಟ್ ಮಾಡ್ತಾ ಇದ್ದೀನಿ ಟೆರೆಸ್ ಮೇಲೆ. ಹಿಂಗೇನಂತ ಇಲ್ಲಿ ಹೋಗಕ್ಕಿದಿಲ್ಲ. ನಮ್ಮವಳಂತೂ ಬರ್ತಾ ಇಲ್ಲ. ಸೊ ಅರೌಂಡ್ 1:30 ನಮ್ಮವಳು ಬಂದಿಲ್ಲ. 2:30 ಮೈಲ್ನ ಬರ್ತಾಳೆ. 2 ಗರ್ಲ್ ಫ್ರೆಂಡು ಇಲ್ಲ ಹೆಂಡತಿನೋ ಅಂತ ತಿಳ್ಕೊಬೇಡಿ ಆಯ್ತಾ. ನಮ್ಮವಳು ಬರ್ತಾ ಇಲ್ಲ. ಸೊ ನಾನೇನ್ ಅನ್ಕೊಂಡೆ, ಸರಿ ಮಾಡೋಣ ಹೋಗೋಣ ಅಂತ ಈ ಕಡೆ ನೋಡೋಣ ಅಂತ ನೋಡಿದೆ. ಈಗ ನೀವು ನೋಡ್ತೀರ, ನೀವು ಏನಂದ್ರೆ ಇವಾಗ ರಾತ್ರಿ 1 ಗಂಟೆ ಆಗಿದಾದ್ಮೇಲೆ ನಮ್ ಒರಿಜಿನಲ್ ಹುಡುಗಿರಲ್ಲ ಆಚೆ ಬರ್ತಾರೆ, ಅವರೆಲ್ಲ 2:30 ನಿಂತಿದ್ದೀನಿ. ಅವಳ ಬಾಯ್ ಫ್ರೆಂಡ್ ಜೊತೆ ಏನೋ ಉಗ್ದಾಡ್ತಾವಳೆ, ಹೊಸ ಭಾಷೆಗಳು ಬರ್ತೈತೆ. ದೂರದಿಂದ ಬರೀ ಹುಡುಗಿ ಫೋನ್ ಅಲ್ಲಿ ಹೊಸ ಭಾಷೆ ಮಾತಾಡ್ತಾವಳೆ. ಸರಿ ಅದಾಯ್ತು, ಅವಳು ಆಯ್ತು. ಇವಾಗ ಅವಳು ಬೇರೆ, ನಾನು ಸೈಂಟಿಫಿಕ್, ಅವಳು ಆ ಬಿಲ್ಡಿಂಗ್ ಇಂದ ಈ ಬಿಲ್ಡಿಂಗ್ ವರ್ಗು ಹೆಂಗ್ ಹತ್ಕೊಂಡ್ ಬರ್ಬೋದು, ಅವಳು ಬರ್ಬೋದಾ ಅಂತ ನೋಡಿದ್ರೆ ಅವಳ ಬಿಲ್ಡಿಂಗು ಈ ಬಿಲ್ಡಿಂಗು ಬರಕ್ ಸಾಧ್ಯನೇ ಇಲ್ಲ. ಮಧ್ಯದಲ್ಲಿ ಖಾಲಿ ಪ್ಲಾಟ್ ಐತೆ, ಹಿಂಗ್ ಬರಕ್ ಆಗೋದಿಲ್ಲ. ಆಮೇಲೆ ನೋಡಿದೆ ಆ ಕಡೆ ಏನಾದ್ರು ಮಶಾನ್ದ ಹತ್ರ ಏನದೈತೆ ಅಂತ. ಮಶಾನ್ದ ಹತ್ರ ನೋಡಿದ್ರೆ ಇರೋ ಬೆಗರ್ಸ್ ಇರ್ತಾರಲ್ಲ, ಸೊ ನೈಟ್ ಹೋಮ್ಲೆಸ್ ಪೀಪಲ್ ಅಲ್ಲಿ ಬರ್ತಾರೆ. ಒಂದು ಆಂಟಿ ಐತೆ, ಒಂದು ಅಂಕಲ್ ಐತೆ. ಅವ್ರು ದೇ ಹ್ಯಾವ್ ಟೇಕನ್ ಅಪ್ ಈಚ್ ಸಿಂಗಲ್ ಗ್ರೇವ್. ಬರ್ತಾರೆ, ವಟ ಸೌಂಡ್ ಮಾಡ್ತಾ ಇರ್ತಾರೆ. ಬಟ್ ನನ್ ಆಫ್ ದೆಮ್ ಇಸ್ ವೇರಿಂಗ್ ಎನಿ ಗೆಜ್ಜೆ ಅಂತದೇನು ಇಲ್ಲ, ಯಾರು ಗೆಜ್ಜೆ ಇಲ್ಲ. ಸರಿ ಓಕೆ ಒಪ್ಕೊಂಡೆ. ಇದು ಇಲ್ಲ, ಏನ್ ಮಾಡಕ್ಕಾಗಲ್ಲ, ಅವರೇ ಮಾಡ್ತಾರೆ ಅನ್ಕೊಂಡು ನಾನು ಅಲ್ಲೇ ಇದ್ದೀನಿ. ಮಧ್ಯದಲ್ಲಿ ನಾನು ಬೇರೆ ಸೈಂಟಿಫಿಕ್ ಮಾಡ್ತಾ ಇರೋದು, ಅಲ್ಲಿಂದ ಬಂದ್ರೆ ಹಿಂಗೆ, ಇಲ್ಲಿಂದ ಬಂದ್ರೆ ನಮ್ಮ ಹುಡುಗಿ ಎಲ್ಲಿದ್ದಾಳೆ, ಬರ್ತಾ ಇಲ್ಲ, ಸಿಗ್ತಾ ಇಲ್ಲ. ಸರಿ ಓಕೆ ಒಪ್ಕೊಂಡೆ, ಹೋಗಿ ಕೂತ್ಕೊಂಡೆ. ತಿರ್ಗಾ ಮನೇಲಿ ಹಂಗೆ ಮಧ್ಯದಲ್ಲಿ ತಿರ್ಗಾ ಗ್ಯಾಪ್ ಆಯ್ತು. ತಿರ್ಗಾ ಒಂದ್ ಸ್ವಲ್ಪ ದಿವಸ ಅಂದ್ರೆ ಒಂದ್ 2-3 ದಿವಸ ಆಯ್ತು ಅಷ್ಟೇ. ಆ ಹುಡುಗಿ ನಮ್ ಬಿಟ್ಟು ಹೋಗಲ್ಲ. ಒಂದ್ ದಿವಸ 24 or 48 hours ಕೊಡ್ತಾಳೆ ನಮ್ಗೆ ಅಷ್ಟೇ. ಆಮೇಲೆ ಅವಳ ಎಂಟ್ರಿ ಕೊಡ್ಲೇಬೇಕು. ಸೊ ಬಂದ್ ಹಿಂಗೆ ಇರ್ತೀನಿ. ತಿರ್ಗಾ ಸೀರಿಯಲ್ ಮುಗ್ದೆ ಎತ್ತದೆ. ಈ ಸಲ ಏನಾಯ್ತು ಅಂದ್ರೆ ಪಕ್ಕದಲ್ಲಿ ಆಲ್ಮೋಸ್ಟ್ ಬಂದು ನಿಂತಂಗೆ. ಯಾಕಂದ್ರೆ ನಾನು ಇರೋ ಬೆಡ್ ಅಲ್ಲಿ ಇದು ಡೋರ್ ಪಕ್ಕದಲ್ಲೇ ಐತೆ, ಕಿಟಕಿ ಈ ಕಡೆ ಐತೆ. ಬಂದ್ ಇಲ್ಲಿ ನಿಂತ್ಕೊಂಡ್ಬಿಟ್ಟ. ಆತರ ಯು ಕ್ಯಾನ್ ಹಿಯರ್. ಯಾಕಂದ್ರೆ ನೋಡಕ್ಕಿಲ್ಲ, ಬಟ್ ನೋಡಕ್ಕಿಲ್ಲ.
ನಾವೇನು ಮಾಡ್ತಾ ಇದ್ದೀವಿ, ನಾನು ಹಿಂಗೆ ನಿಂತಿದ್ದೀನಿ, ಆವಾಗ ಏನಾಗ್ತಾ ಇದೆ, ಯೂಶಲಿ ಈ ಕಡೆ ಬರ್ತಾಳೆ, ಅದೇ ರೈಲ್ ಡೋರ್ ಹತ್ರ ಹಿಂಗೆ ಆಟ ಆಡ್ಕೊಂಡು ನಮ್ಮ ಹುಡುಗಿ ಹೊಟ್ಟೋಗ್ತಾಳೆ. ಈಗ ಏನಾಗ್ತಾ ಇದೆ ಅಂದರೆ ನಾನು ಹಿಂಗೆ ನೋಡ್ತಾ ಇದ್ದೀನಿ, ಹೋಗೋದಾ ಬೇಡ. ಒಂದ್ಸಲಿ ಹೋಗೋದು ಅನ್ಸುತ್ತೆ, ತಿರ್ಗಾ ಹೋಗಿ ನಾನು ಅಂಥದ್ದೇನು ಆ್ಯಕ್ಚುಲಿ ಬಿಲೀಫ್ ಸಿಸ್ಟಮ್ ಅಂತ ಇದಿಟ್ಟಿಲ್ಲ, ಯಾವುದೋ ಬರುತ್ತೆ ಅಂಥದ್ದಿಲ್ಲ. ಕೇಳಿಸ್ಕೊಂಡಿದೀವ, ಕತೆ ಹೇಳಿದ್ದಾರೆ ಅವರು, ಟೀ ಜೊತೆ ಎಲ್ಲ ಒಳ್ಳೆ ಕತೆಗಳು, ಸರಿ ಓಕೆ ಮಾತಾಡಪ್ಪ ಅಂತ. ಇದು ನಮ್ಮ ಜೊತೆನೇ ಆಗ್ತಾ ಇದೆಲ್ಲ, ಇದು ಹೆಂಗೆ ಅಂತ. ಸೊ ಇವಾಗಲೂ ನಂದು ಎಲ್ಲ ಫುಲ್ ಸೈಂಟಿಫಿಕ್ಗೆ ಹೋಗೋಣ, ಏನೂ ಇಲ್ಲ, ನಂದೇ ಇರುತ್ತೆ, ನೋಡೋಣ ಅಂತ ಬಿಟ್ಬಿಟ್ಟೆ. ಒಂದು ದಿವಸ ಹಿಂಗೆ ಬಂದು ಕೂತ್ಕೊಂಡಿದ್ದೆ, ಬಂದಿದ್ದಲ್ಲ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಟೈಮು ಅರೌಂಡ್ ಸೆಕೆಂಡ್ ರೌಂಡ್ ನಾಯಿಗಳೆಲ್ಲ ಬೊಗಳುತ್ತಲ್ಲ, 2:45ಗೆ 2:45 ಆಗಿ ನಮ್ಮಲ್ಲಿ ಬಂದೈತೆ ನಮ್ಮ ಹುಡುಗಿ ಏನು ಮಾಡ್ತಾ ಐತೆ. ಈ ಸಲ ಏನಾಗ್ತಾ ಇದೆ ಅಂದರೆ ಫುಲ್ ಸೈಲೆಂಟ್ ಇದೆ. ಎಷ್ಟು ಮಟ್ಟಿಗೆ ನಂಗೆ ಕ್ಲಿಯರ್ ಕೇಳಿಸ್ತಾ ಇದೆ ಅಂದರೆ, ಅವಳು ಲೆಫ್ಟ್ ಕಾಲ್ ಹಿಂಗೆ ಇಟ್ಟರೆ ಕೇಳಿಸ್ತಾ ಇದೆ, ರೈಟ್ ಕಾಲ್ ಇಟ್ಟರೆ ಹಿಂಗೆ ಕೇಳಿಸ್ತಾ ಇದೆ. ಅಷ್ಟು ಕ್ಲೋಸ್ ಇದ್ಲು. ಇವಾಗ ನಾನೇನು ಮಾಡೋದು ಗೊತ್ತಿಲ್ಲ. ಈಗದಲ್ಲಿ ಪಕ್ಕದಲ್ಲಿರೋ ಒಂದು PVC ಪೈಪ್ ಐತೆ ಅಷ್ಟೇ. ನಾನೇನು ಅನ್ಕೊಂಡೆ, ಅದೇ ಯೂಶಲಿ ಏನಿರ್ತಾರೆ ಬೆಳಕು ಹಚ್ಚಿದ್ರೆ ಇರಲ್ಲ ಅಂತ. ಒಂದ್ ದಿವಸ ಅದನ್ನು ಟ್ರೈ ಮಾಡಿದೆ. ಯೂಶಲಿ ಲೈಟ್ ಎಲ್ಲ ಆಫ್ ಹಾಕೊಂಡು ಮಲ್ಕೊಳ್ಳೋದು, ಒಂದ್ ದಿವಸ ಎಲ್ಲ ಲೈಟ್ ಆನ್ ಮಾಡಿರೋಣ, ಏನು ಆಗಿಲ್ಲ, ಮಣ್ಣು ಆಗಿಲ್ಲ, ಅವಳಿದಲ್ಲ ಅಲ್ಲೇ. ಸೊ ಹೋಗಿಲ್ಲ, ಲೈಟ್ ಇದ್ರು ನಮ್ಮ ಹುಡುಗಿ ಇದಲ್ಲ ಅಲ್ಲಿ. ಸೊ ಯೂಶಲಿ ಬಾಗ್ಲತ್ತಾನೆ ಇರ್ತಾಳೆ. ಈ ಸಲ ಏನಾಗಿದೆ ಅಂದ್ರೆ, ನಾನು ಇಲ್ಲಿ ಬಾಗ್ಲೈತೆ, ಇಲ್ಲಿ ಕಿಟಕಿ ಐತೆ. ಕಿಟಕಿ ಹೆಂಗಂದ್ರೆ ನಾನು ಎಲ್ಲಿ ಮಲ್ಕೊಂತೀನಲ್ಲ, ತಲೆ ಎತ್ತೈತೆ ಕಿಟಕಿ. ನಾನು ಹಿಂಗೆ ಕೂತಿದ್ದೀನಿ, ಹಿಂಗೆ ನೋಡೆ, ಸರಿ ಹೋಗಿ ಹೊಟ್ಟೋಗ್ತಾಳೆ, ಮೋಸ್ಟ್ಲಿ ಬರ್ತಾಳೆ, ಸ್ವಲ್ಪ ಆಟ ಆಡ್ತಾಳೆ, ಹೊಟ್ಟೋಗ್ತಾಳಲ್ಲ. ಒಟ್ಟು ನೀವು ಕೇಳ್ತಿರೋದು 2:45 ಹೋಗ್ತಿದ್ಲೆ ಅವಾಗ? ಹೋಗ್ತೀನಿ ನಾನು ಹೆಡ್ಫೋನ್ಸ್ ಹಾಕಿ ಮಲ್ಕೊಂಡಿರ್ತಾ ಇದ್ದೆ ನಾನು. ನನಗೆ ಅದು ಎಷ್ಟೊತ್ತು ಅವಳ ಹಿಂದೆ ಬಿದ್ದಿರೋದು. ನಿಮ್ಗೆ ಅನ್ಸಿಲ್ವಾ ಅದು ಮೋಸ್ಟ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈಗ ಮಲ್ಕೊಂಡ್ಮೇಲೆ ಕನ್ಸಲ್ಲೂ ಬರುತ್ತೆ. ನಾ ಅದಕ್ಕೆ ಅದೇನಾಗ್ತಾ ಇದು, ಅವಳು ಬಂದಾಗ ಫುಲ್ ಎಚ್ಚರಿಕೆ ಇರುತ್ತೆ. ನೀರು ಇವಾಗ ನಿದ್ರೆ ಮಾಡಿ ಅರ್ಧ ನಿದ್ರೆ ಅಂದ್ರೂ ಒಪ್ಕೊಂಡೆ ಬಂತು ಅಂತ. ಈಗ ಹೆಂಗಂದ್ರೆ 4:15 ಅಂತ ನಮ್ಮ ಅಜ್ಜಿ ಬರುತ್ತೆ ಕೆಳಗೆ, ಅಜ್ಜಿ ತೋಳ್ಬಿಡುತ್ತೆ, ಅಜ್ಜಿ ಅನ್ನೋದು ಮಾಡಕ್ ಬರ್ತದೆ. ಸೊ ಇವಳು ಬಂದಾಗ ಏನಾಗ್ತಾ ಇದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇವಳು ಸೈಲೆಂಟ್ ಅಲ್ಲಿ ಇವಳು ಬರೀ ಕಚಾ ಅಂತ ಹೊಡಿತಾ ಇರ್ತಾಳೆ. ಆಗೇನಾಯ್ತು ಅಂದ್ರೆ ಫುಲ್ ಎಚ್ಚರಿಕೆ. ನಾನು ಅದು ಟ್ರೈ ಮಾಡಿದೆ, ನಂದೇ ಏನಾದ್ರು ಇರ್ಬೋದು, ಸ್ಕ್ಯಾಮ್ ನಡೀತಾ ಇದೆ ಮೇಲೆ, ಹಂಗು ಹಿಂಗು ಅಂತ. ಅದಕ್ಕೆ ನಾನು ಬಿಟ್ಟೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೋ ಹೊಡಿಬೋದು ಇದಂತ. ಸೊ ಅವಾಗ ನನಗೆ ಏನಾಗ್ತಾ ಇತ್ತು, ಗುರು ಆಗ್ತಾ ಇಲ್ಲ ನನಗೆ ಅಂತ ಹೆಡ್ಫೋನ್ಸ್ ಹಾಕ್ಕೊಂಡು ಮಲ್ಕೊಂತ ಇದ್ದೆ. ಒಂದೆರಡು ಸಲ ಅದು ಅಷ್ಟು ಮಟ್ಟಕ್ಕೆ ಆಗ್ತಾ ಇತ್ತು. ಈ ಸಲ ಏನಾಯ್ತು ಅಂದರೆ, ಬಂದಿದ್ದಾಳೆ, ಯೂಶಲಿ ಕಿಟಕಿ ಇದು ಡೋರ್ ಹತ್ರ ನಿಂತ್ಕೊಂತಾಳೆ, ಹಿಂಗೆ ಶಫಲ್ ಮಾಡಿ ಹೊಟ್ಟೋಗ್ತಾಳೆ. ಈ ಸಲ ಏನಾಗ್ತಾ ಇದೆ, ನಾವು ಐ ಆಮ್ ಏಬಲ್ ಟು ಹಿಯರ್ ಲೆಫ್ಟ್ ಫುಟ್, ರೈಟ್ ಫುಟ್. ಸೊ ಹಿಯರ್ ಐ ಆಮ್ ಚೆಕಿಂಗ್ ಮೈ ಸೆಲ್ಫ್ ವೆದರ್ ಐ ಆಮ್ ಸ್ಲೀಪ್ ಅವೇಕ್. ಆಬ್ವಿಯಸ್ಲಿ ಅವೇಕ್, ಆಬ್ವಿಯಸ್ಲಿ ಫುಲ್ಲಿ ಅವೇಕ್. ಹಿಂಗೆ ಯಾರಾದ್ರೂ ರಾಬರಿ ಅನ್ನೋದ್ರು ಅದೊಂದಿತ್ತು, ಯಾರೋ ಬರ್ತಾ ಇದಾರೆ ಅಂತ. ಅದು ಬೇರೆ ಇನ್ವೆಸ್ಟಿಗೇಷನ್ ಮಾಡಿದೆ ನಾನು, ಯಾರೋ ಈ ರಾಬರ್ ಗೀಬರ್ ಏನಾದ್ರು ಅತ್ತೆನ್ ಬಂದಿದಾರೋ ಅಂತ. ಸೊ ಅದಕ್ಕೂ ಆಚೆ ನಿಂತಿದ್ದೆ. ಅದಕ್ಕೆ ನಾನು ಬೇರೆ ಅಸೆಸ್ಮೆಂಟ್, ಯಾಕಂದ್ರೆ ನಮ್ ಬಿಲ್ಡಿಂಗ್ ಇತ್ತ, ಪಕ್ಕದಲ್ಲಿ ಬಿಲ್ಡಿಂಗ್ ಇಂದ ಎಗರ್ಕೊಂಡ್ ಬರ್ಬೋದು ಇದು ಅಂತ. ಆ ಕಡೆ ನೋಡಿದ್ರೆ ಈ ಕಡೆ ಇರೋ ಬಿಲ್ಡಿಂಗ್ ಇಂದ ಎಗರಕ್ಕೆ ಇದೆ ಡಿಸ್ಟೆನ್ಸ್, ಬಟ್ ಇಷ್ಟ ಮಟ್ಟಕ್ಕೆ ಐತೆ. ಅವ್ನು ಎಗರಕ್ಕೆ ಹೋದ್ರೆ ಕೈಕಾಲು ಮುರಿತಾನೆ. ಆ ಕಡೆ ಈ ಕಡೆ ಮಶಾನ ಐತೆ, ಮುಂದೆ ಮೇನ್ ರೋಡ್ ಐತೆ. ಸೊ ಎಗರು ಬರೋದು ಇಲ್ಲ. ಆಮೇಲೆ ಗೇಟ್ ಎಲ್ಲ ಲಾಕ್ ಮಾಡಿದೀವಿ, ಯಾರಾದ್ರೂ ಬರ್ತಾರಂತ ಅದನ್ನು ನೋಡಿದ್ವಿ. ರಾಬರಿ ಅಂತೂ ಯಾರು ಇಲ್ಲ. ಹುಡುಗಿರು ಯೂಶಲಿ ರಾತ್ರಿ 2 ಹುಡುಗಿರೆಲ್ಲ ಬರಲ್ಲ. ಹುಡುಗರು ಬಂದ್ರೆ ಗರ್ಲ್ ಫ್ರೆಂಡ್ ಬಂದ್ರೆ ಬರ್ಬೋದು ಅಷ್ಟೇ. ಸೊ ಅದು ಒಳ್ಳೆ ಗರ್ಲ್ ಫ್ರೆಂಡ್ ಇದ್ರೆ ಇಲ್ಲ, ಆತರ ಅವ್ರು ಇತ್ತಲ್ಲ, ಅವಳಿಗೆ ನನ್ಗೆ ಗೊತ್ತಾಯ್ತು ಯಾವ ಭಾಷೆ ಮಾತಾಡ್ತಾಳೆ. ಅವ್ನ ಬಾಯ್ ಫ್ರೆಂಡ್ ಡೈಲಿ ಉಗಿಸ್ಕೊಂತ ಇದ್ದಾರೆ, ನಾನು ಆಚೆ ಇದ್ದಾಗೆಲ್ಲ ಉಗಿಸ್ಕೊಂತ ಇದ್ದ. ಎಲ್ಲಾರ್ದು ಹಣೆ ಬರ ಅಷ್ಟೇ, ಚೆನ್ನಾಗಿ ಉಗಿಸ್ಕೊಂತ ಇದ್ದ. ಸೊ ಹಂಗಾಗಿ ಈಗೇನಾಯ್ತು ಅಂದ್ರೆ, ಕೂತಿದ್ದೀನಿ ನಾನು, ಫುಲ್ ಎಚ್ಚರಿಕೆ ಆಗಿದ್ದೀನಿ. PVC ಪೈಪ್ ಇಲ್ಲೇ ಇದೆ, ಹೋಗೋಣ ಆಚೆ ಅಂತ ಅನ್ಕೊಂಡು ಕೂತಿದ್ದೀನಿ. ಆಮೇಲೆ ನೋಡಿದ್ರೆ ಯೂಶಲಿ ಏನಂದ್ರೆ, ಇಲ್ಲಿ ಆಟ ಆಡ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಓಕೆ, ಈ ಸಲ ಏನಾಯ್ತು, ಇಲ್ಲಿ ನಿಂತಿದ್ದಾಳೆ, ಡೈರೆಕ್ಟಾಗಿ ಕಿಟಕಿವರೆಗೂ ನಡ್ಕೊಂಡ್ ಬರೋದು ನಂಗೆ ಇದಾಗ್ಬಿಡ್ತು. ನಾನು ಇದು ಮಾಡೋಣ ಅದು ಮಾಡೋಣ ಅನ್ಕೊಂಡಿದ್ದೆ, ಫುಲ್ ಮೀಟರ್ ಆಫ್. ಬಂದು ಆ ಜಾಗದಲ್ಲಿ ಇದ್ರೆ ನಮ್ಮ ಹುಡುಗಿ ಸರಿ, ಹುಡುಗಿ ಜಾಗ ಬಿಟ್ಟು ಜಾಗ ಬಂದ್ರೆ ನಮಗೂ ಮನುಷ್ಯರಲ್ಲ, ಭಯ ಆಗತ್ತಲ್ಲ. ಇವಾಗ ಯಾಕಂದ್ರೆ ಈಗ ನಾನು ಎಲ್ಲ ಎಲಿಮಿನೇಟ್ ಬೇರೆ ಮಾಡ್ಬಿಟ್ಟಿದ್ದೆ. ಅವಾಗವರೆಗೂ ಧೈರ್ಯ ಇತ್ತು, ಅವ್ನ್ ಬಂದಿರ್ತಾನೆ, ಇವನ್ ರಾಬರ್ ಬಂದಿರ್ತಾನೆ, ಇವನು ಹೋಮ್ಲೆಸ್ ಯಾರೋ. ಸೊ ಈಗ ವಾಟ್ ಎವರ್ ಅದು ಏನು ಆತ್ಮನೋ ಲಂಕಿನೋ ಡಂಕಿನೋ ಶಾಕಿನೋ ಏನೋ ಇರ್ಲಿ, ಆಯ್ತಾ, ಪಾಯಲ್. ಓಕೆ, ಈಗ ಅವಳು ಬರ್ತಾ ಇದ್ಲಲ್ಲ, ಬಿಫೋರ್ ಯು ಲಿವಿಂಗ್ ದೇರ್, ಅಂದ್ರೆ ನೀವು ಹೋಗೋಕಿನ ಮುಂಚೆ ಯಾರನ್ನ ಹುಡುಗಿ ಇರ್ತಿದ್ಲ ಆ ಪ್ಲೇಸ್ ಅಲ್ಲಿ ಇಲ್ಲ. ಯಾಕಂದ್ರೆ ಅವರು ಬೇರೆ ಯಾವ್ದೋ ಒಂದ್ ಶೆಡ್ ತರ ಟಾಪ್ ಫ್ಲೋರ್ ಹುಡುಗರಿಗೆ ಮಾಡಿದಾರಲ್ಲ, ಅಂತದೇನಿಲ್ಲ, ಆಗ್ಲೇ ಫ್ರೆಶ್ ಆಗಿ ಮಾಡಿದಾರಂತೆ.
ಒಂದೇನಂತೆ ಏನ ಇನ್ಸಿಡೆಂಟ್ ಆಗಿತ್ತಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒನ್ ಕಪಲ್ ಫ್ರಮ್ ನಾರ್ತ್ ಇಂಡಿಯಾ ಬರ್ದೆ. ಸೊ ಅವ್ರಿದ್ರಂತೆ, ಅವ್ರಿಗೇನು ದೇ ಡಿಡ್ಂಟ್ ಗಿವ್ ಅ ರೀಸನ್, ದೇ ವೆಂಟ್ ಆಫ್ and they didn't want to discuss why. What they told is it is not auspicious because there is a graveyard next to it. ಇದು ಅದು ಅಂತ. ಸೊ ದೇ ವೆಂಟ್ ಇನ್ ಟು ಲೋರ್. ಸೊ ಅದು ನಮ್ಗೆ ಗೊತ್ತಿಲ್ವಲ್ಲ. ಸೊ ಅದೇನಿದೆ, ಆ ಮನೆ ಮಶಾನ ಎಷ್ಟು ದೂರ ಇರಬೇಕು. about 6 to 8 months. Then they left, like they were telling that this is not an auspicious place, we don't feel comfortable here, ಇದಿಲ್ಲ ಅದಿಲ್ಲ. ಬಟ್ ನನಗೇನು ಅನಿಸ್ತಾ ಇದೆ, ಓಕೆ ಯು ವಾಂಟ್ ಆಸ್ಕ್? I have one more doubt. Were you the only one who heard it, or others also? Yeah. Where are our kids? No, most of them were all asleep. The one downstairs was asleep. I was the one doing the detective stuff over here. ಹೌದು, but only were in flight or ನಮ್ಮ ಮನೆ ಮುಂದೆ ಅಷ್ಟೇ, ನಮ್ಮ ಹುಡುಗಿ ಅಲ್ಲ. ಓಕೆ, ನಮ್ಗೇನ್ ಡೌಟ್ ಇದೆ, ಇಸ್ ದೇರ್ ಬಿಫೋರ್ ಅವ್ರು ಬಂದು ಹೋದ್ರು ಕರೆಕ್ಟ್ ಗ್ರೇವಾರ್ಡ್ ಇತ್ತು ಎಲ್ಲ ರೀಸನ್ ಓಕೆ ಲಿಜಿಡ್ ಅಂತ ಅನ್ಕೊಂಡ್ರು, ಯಾರ್ ಐ ಮೀನ್ ಬಿಫೋರ್ ಅವ್ರು ಬರೋಕಿನ ಮುಂಚೆ ಯಾರ್ದನ ಏನಾನ ಇನ್ಸಿಡೆಂಟ್ ಆಗಿತ್ತಾ ಹುಡುಗಿದು ಅಂತ ನಂದು ಕ್ವೆಶನ್. ಇಲ್ಲ ಏನು ಇಲ್ಲ ಅಲ್ಲಿ ಅಜ್ಜಿ ತಾತಗೆಲ್ಲ ಕೇಳ್ದೆ, ಅಂತ ಬಿಲ್ಡಿಂಗ್ ಏನು ಇಲ್ಲ. ಬಿಕಾಸ್ ಅವರೇ ಓನರ್ ಇದ್ರಲ್ಲ, ಅವ್ರಿಗೆಲ್ಲರೂ ಗೊತ್ತು ಯಾರು ಹೋಗ್ತಾರೆ. ಒಂದೇನಂದ್ರೆ ದೇ ಆಲ್ವೇಸ್ ವರ್ ಟೆಲ್ಲಿಂಗ್ ಏನಂದ್ರೆ, ಇದು ಅದೇ ಮಶಾನ ಪಕ್ಕದಲ್ಲಿ ಮನೆ ಇದೆ, ಇಟ್ಸ್ ನಾಟ್ ಸಚ್ ಅನ್ ಆಸ್ಪಿಷಿಯಸ್ ಇದು. ಅದ್ ಬಿಟ್ರೆ ಅಂತದೇನೋ ಅವ್ರಿಗೆ ಇದ್ ಮಾಡಿಲ್ಲ. ಬಟ್ ನಮ್ಮ ಅಜ್ಜಿ ತಾತ ವಾಟ್ ದೇ ಟೋಲ್ಡ್ ಇಸ್ ಲೈಕ್, ಇಲ್ಲ ನಾವೆಲ್ಲ ಅದ್ ನೋಡ್ಕೊಂಡಿದೀವಿ, ನಿಮ್ಗೇನು ಇದು ಆಗೋದಿಲ್ಲ, ಸೊ ಅದೆಲ್ಲ ಇದು ಮಾಡ್ತಾ ಇದ್ದೀನಿ ಅಂತ. ಸೊ ಅದು ಆಯ್ತು. ಮಧ್ಯದಲ್ಲಿ ಬೇರೆ ನಾನು ಇದು ವಾಟರ್ ಟ್ಯಾಂಕ್ ಮೇಲೆ ಕೂತ್ಕೊಂತೀನಿ. ವಾಟರ್ ಟ್ಯಾಂಕ್ ಯೂಶಲಿ ನಮ್ ಇದ್ರ ಮೇಲೆ ಒಂದು ಪೇಮೆಂಟ್ ಅಲ್ಲಿ ಹಾಕಿರ್ತಾರಲ್ಲ, ಒಂದ್ ದಿವಸ ಅಲ್ಲೂ ಇದೆ, ಬರ್ಲಿ ಯಾರಾದ್ರೂ ಲೈಟ್ ಆನ್ ಮಾಡ್ಬಿಟ್ಟು ಅಲ್ಲೇ ಕೂತಿರ್ತೀನಿ, ಬರ್ಲಿ ಯಾರಾದ್ರು ನೋಡ್ಕೊಂಡ್ಬಿಡೋಣ ಅಂತ. ಸೊ ಮೈ ಮನಿ ವಾಸ್ ಆನ್ ದ ರಾಬರ್ ಆರ್ ಸಂಬಡಿ ದಿಸ್ ಥಿಂಗ್. ಸೊ ಈ ನಡುವೆ ಆಗ್ತಾ ಇದೆ. ಬ್ಯಾಕ್ ಟು ದ ಸ್ಟೋರಿ. ಹಿಯರ್ ಐ ಆಮ್ ಸಿಟ್ಟಿಂಗ್, ಕೂತಿದ್ದೀನಿ. ಆ ಹುಡುಗಿ ಬೇರೆ, ಈಗ ನನಗೆ ನಮ್ಮ ಹುಡುಗಿ ಬಾಕ್ಲ ಹತ್ರ ಇರೋರ್ಗು ಟೆನ್ಷನ್ ಇರ್ಲಿಲ್ಲ ನನಗೆ. ಯಾಕಂದ್ರೆ ಇಟ್ ಸ್ಟಿಲ್ ಒನ್ ಏನಿದು ತಲೆಯಲ್ಲಿ ಇರ್ಬೋದು ಯಾವ್ದು ಹುಡುಗಿ. ನಮ್ಮ ಹುಡುಗಿ ಅವಳ ಜಾಗ ಬಿಟ್ಟು ಬೇರೆ ಕಡೆ ಜಾಗ ಹೊತ್ತಾಗ ನನಗೆ ಭಯ ಸ್ಟಾರ್ಟ್ ಆಯ್ತು. ಎಲ್ಲೋದ್ಲು ಅವಳು? ಬರ್ತಾ ಇದ್ದಲೆ ಜನ್ ಅಂತ ಕಿಟಕಿ ಹತ್ರ ಬಂದ್ಬಿಟ್ಟು, ಕಿಟಕಿಯಲ್ಲಿ ನಾನು ಮಲ್ಕೊಳ್ಳೋದು. ನೋ, ವಾಕಿಂಗ್. ಶಿ ಯೂಶಲಿ ವಾಕ್ಸ್, ಶಫಲ್ಸ್ ನಿಯರ್ ದ ಡೋರ್, ಗೋಸ್ ದಟ್ ವೇ ಅಂಡ್ ಕಮ್ಸ್ ಬ್ಯಾಕ್ ದಿಸ್ ವೇ. ಸೊ ಯಾ ಗೆಜ್ಜೆ ಹೆಂಗಂದ್ರೆ ಇವಾಗ at 2:45 ನಿಮ್ದು ಹೆಂಗಂದ್ರೆ ಇಫ್ ಏನು ಸೌಂಡ್ ಇಲ್ಲ, ಬಟ್ ಇಫ್ ಯು ಆರ್ ಹಿಯರಿಂಗ್ ಓನ್ಲಿ ಒನ್ ಪೀಸ್ ಆಫ್ silver jewelry or whatever that thing is, you kind of can judge the distance, whether it's coming near you or you're far from you. It's usually near my door, then goes on the other side, things like that. That should be fine. But this time what is happening, she's not leaving. ನಮ್ಮ ಹುಡುಗಿ ಅದು ಏನಿದೆ ಗೊತ್ತಿಲ್ಲ, ಬಿಡಕ್ ಮನ್ಸು ಬರ್ತಾ ಇಲ್ಲ. ಸೊ ಇಲ್ಲಾಗ್ತಾ ಇದ್ದೀನಿ, ಇಲ್ಲೇ ಕೂತಿದ್ದಾಳೆ. ಸಡನ್ ಆಗಿ ಈ ಕಡೆ ಯಾವಾಗ ಬಂದ್ಲ, ಅವಾಗ ನನಗೆ ಭಯ ಸ್ಟಾರ್ಟ್ ಆಯ್ತು. ಬಂದೆ ನಮ್ಮ ಹುಡುಗಿ ಏನಿದು ಅಂತ. ನಾನ್ ಬೇರೆ ಅವಾಗವರೆಗೂ ಹೀರೋ. ನಾ ಏನ್ ಅನ್ಕಂಡೆ ಇವತ್ತು PVC ಪೈಪ್ ತಗೊಂಡು ಹೋಗ್ತೀನಿ ಆಚೆ, ಏನಾದ್ರೂ ಆಗ್ಲಿ, ಬಡಿಬಾರ್ದು. ಬಟ್ ಇವಳು ತುಂಬಾ ಜಾಸ್ತಿ ಆಯ್ತು. ಬಟ್ ಪ್ರೊಟೆಕ್ಷನ್ ಬೇಕಲ್ಲ, ಅದು ಗೊತ್ತು, ಏನು ವರ್ಕ್ ಆಗಲ್ಲ ಗೊತ್ತು, ಅದ್ ಯಾವ್ದಿದೆ ಗೊತ್ತಿಲ್ಲ. ಇವಾಗವರೆಗೂ ನಾನು ಹೆಂಗಂದ್ರೆ ನಾನು ಅದೇ ಅನ್ಕೊಂಡಿದೀನಿ, ಯಾವ್ದೋ ಮನುಷ್ಯ ಇರ್ತಾಳೆ, ಯಾವ್ದೋ ಹುಡುಗಿ ಇರ್ತಾಳೆ, ಇಲ್ಲ ಯಾವನೋ ಹುಡ್ಗ ಹಾಕೊಂಡ್ ಬಂದಿರ್ತಾನಂತೆ. ಈ ನಡುವೆ ಆಗತ್ತಲ್ಲ ಇನ್ಸ್ಟಾಗ್ರಾಮ್, ಹುಡುಗಿ ಅಂತ ನಾವು ಚಾಟ್ ಮಾಡ್ತಾ ಇದೀವಿ, ನೋಡಿದ್ರೆ ಆಮೇಲೆ ಹುಡುಗ ಎದ್ದೇಳ್ತಾನಂತ. ನಾನಂತದೇನೋ ಅನ್ಕೊಂಡಿದ್ದೆ, ಅವ್ನ್ ಯಾನೋ ಕಾಲ್ಗೆಜ್ಜೆ ಹಾಕೊಂಡು ಅದೇನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ. ಸರಿ, ಓಕೆ, ಒಪ್ಕೊಂಡೆ, ಅದು ಅನ್ಕೊಂಡಿದ್ದೆ. ಬಟ್ ದಟ್ ಥಿಂಗ್ ವಾಸ್ ಇದು. ಈ ನಡುವೆ ಹಿಂಗೇನಾಯ್ತಂದ್ರೆ, ಯೂಶಲಿ ಆ ಕಡೆ ಈ ಕಡೆ ಓಡ್ತಾರೆ. ಈ ಸಲ ಕಿಟಕಿ ಹತ್ರ ಬರೋ ಸ್ಟಾರ್ಟ್ ಆಯ್ತು. ಇಟ್ಕೊಂಡಿದ್ದೀನಿ PVC ಪೈಪು, ಹಿಂಗ್ ಬಂದ್ಲಾ, ನನ್ ಮೀಟರ್ ಆಫ್ ಆಯ್ತು. ಹೋಗೋಣ ಅನ್ಕೊಂಡೆ, ಇಟ್ಬಿಟ್ಟೆ, ಸಾಕ್ಬಿಡು, ಬೇಡ ಇನ್ನಿನ್ ಬೇಡ ನನಗೆ, ಇಂದಿದೇನ್ ಬೇಡ ಅಂತ. ಸೊ ಇನ್ನೇನ್ ಮಾಡಿದೆ, ಇವಾಗ ಅಷ್ಟೇ ಬಿಡು ಇಟ್ಬಿಟ್ಟು ಅವತ್ ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಏನ್ ಮಾಡೋದ. ಆಮೇಲೆ ನಾನು 3 ದಿವಸ ಮಲ್ಕೊಳಕ್ ಆಗಿಲ್ಲ. ನಾನು ಏನ್ ಮಾಡ್ತೀಯ, ಇವಾಗ ನಂಗೆ ಗೊತ್ತಾಗಬೇಕು, ಒಂದು ಹುಡುಗಿನ ಒಂದ್ ಗೊತ್ತಾಗಬೇಕು. ಮನುಷ್ಯ ಇದ್ರೆ ಏನಾದ್ರು ಆಗ್ಬೋದು, ದೆವ್ವ ಅಂದ್ರೆ ಅಟ್ಲೀಸ್ಟ್ ನಂಬೋದು, ಹುಡುಗಿ ಅಂದ್ರೆ ಹುಡುಗಿನೇ. ಮಧ್ಯದಲ್ಲಿ ಬೇರೆ ನನ್ನ ರಿಸರ್ಚ್, ವಿಕಿಪೀಡಿಯಲ್ಲಿ ಹೋಗೋದು, ಎಂತೆಂತ ಹುಡುಗಿ ಏನಂತ. ಮಧ್ಯದಲ್ಲಿ ಹುಡುಗರು ದೆವ್ವ ಅಂತ ಕಡಿಮೆ ಇದಾರೆ, ಹುಡುಗಿಯರೆಲ್ಲ ಯಾವ್ದೋ ಚುಡೈಲ್ ಅಂತ ಒಂದಿದೆ, ಲಂಕಿನಿ, ಡಂಕಿನಿ, ಶಾಕಿನಿ, ಅವುಗಳೆಲ್ಲ ಓದೋದಂತೆ. ಒಬ್ಬಳದು ಸ್ಟೋರಿ ಸರಿಗಿಲ್ಲ. ಒಬ್ಳೇನಂದ್ರೆ ಹಸ್ಬೆಂಡ್ ಸಾಯಿಸ್ಬಿಟ್ಟ,
ಒಬ್ಳು ಇಂಥವ್ರೆ ಬಂದವ್ರೆ, ಓಕೆ. ವಾಪಸ್ ಬರೋವ್ರೆ ಅಂತಿಂದ. ನಾನು ಅದನ್ನೇ ಅಂದೆ. ಸೊ ಏನು ಕೇಳಿದೆ ನಾನು, ಮುಂಚೆ ಇನ್ಸಿಡೆಂಟ್ ಆಗಿದೆ ಅಂತ ಇರ್ಬೋದು, ಇಲ್ಲ ಈ ತರ ಹಸ್ಬೆಂಡ್ ಮಾಡಿರ್ಬೋದು. ಎದಕ್ಕಂದ್ರೆ ಯಾರು ಓನರ್ಸ್ ಆಗ್ಲಿ, ಪ್ರೀವಿಯಸ್ ಟೆನೆಂಟ್ ಯಾರಿದ್ರು ಏನಕ್ಕಾಗಿತ್ತು ಅಂತ ಯಾರು ಹೇಳಲ್ಲ. ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅವರಿಗೆ ದುಡ್ಡು ಬೇಕು, ಟೆಲೆಂಟ್ ಬೇಕು ಅಷ್ಟೇ. ಸೊ ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ, ಯು ಆರ್ ಅ ಡಾಕ್ಟರ್, ಅದಕ್ಕೆ ನೀವು ತಗೊಂಡಿದ್ದೀರಾ ಬಿಕಾಸ್ ಯು ಬಿಲೀವ್ ಇನ್ ಸೈನ್ಸ್ ಮೋರ್ ದೆನ್ ಆಲ್ ದಿಸ್ ಸೂಪರ್ಸ್ಟಿಷಿಯಸ್ ಥಿಂಗ್ಸ್, ಹೌದಾ? ಬಟ್ ನಂಗೆ ಎಲ್ಲೋ ಅನ್ನಿಸ್ತಿದೆ ಆ ಪ್ಲೇಸಲ್ಲಿ ಏನೋ ಇನ್ಸಿಡೆಂಟ್ ಆಗಿರ್ಬೋದು, ಅಂಡ್ ದಟ್ ಸೋಲ್ ಈಸ್ ಸೀಕಿಂಗ್ ಫಾರ್ ಸಮ್ ಹೆಲ್ಪ್ ಆರ್ ಸಮಥಿಂಗ್, ಅದು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ಅಂತ. ಓಕೆ, ಡೆಫಿನೆಟ್ಲಿ. ಈಗ ನಂಗೆ ಒಂದು ಕ್ವೆಶನ್ ಆನ್ಸರ್ ಮಾಡಿ, ಡೂ ಯು ಬಿಲೀವ್ that do they exist or no? ಮೊದ್ಲು ಇಕ್ತಾ ಇರ್ಲಿಲ್ಲ, ಬಟ್ ಆಫ್ಟರ್ ದಟ್ ಎಕ್ಸ್ಪೀರಿಯನ್ಸ್ ಲೈಕ್ ಐ ಡಿಡ್ ಬಿಲೀವ್. ಅಂದ್ರೆ ಹೇಳ್ತಾ ಇದ್ರಲ್ಲ ಇದಿರ್ತಾರೆ ಅದಿರ್ತಾರೆ ಅಂತ, ಇಟ್ ವಾಸ್ ದೇರ್ ಇನ್ ಪಾಸಿಂಗ್. ಬಟ್ ಅದ್ ಹೆಂಗಂದ್ರೆ ಇಟ್ ಇಸ್ ಮೋರ್ ಇನ್ ದ ಲೈನ್ಸ್ ಆಫ್ ಏಲಿಯನ್. ಇರ್ಬೋದು, ಚಾನ್ಸಸ್ ಆರ್ ಹೈ ಪ್ರಾಬಬಿಲಿಟಿ. ನಾನ್ ನೋಡಿಲ್ಲ, ನಾನ್ ನಂಬಲ್ಲ, ಹಂಗಿತ್ತು ಮೈಂಡ್ ಸೆಟ್. ಈಗ ನಮ್ಮೋಳ್ ಬಂದಿದ್ಲಲ್ಲ, ನಮ್ಮೋಳ್ ಬೇರೆ, ನಾವು ಬೇರೆ. ಇವಾಗ ನಾವು ರಿಸರ್ಚ್ ಈ ಯಾರು ಇದು ಈ ಆಮೇಲೆ ನೋಡಿದ್ರೆ ರಿಸರ್ಚ್ ಮಾಡ್ತಾ ಇಲ್ಲ, ಒಬ್ಬೊಬ್ಳದು ಯಾಕೆ ಹಿಂಗ್ ಆಗ್ತಾಳೆ ಅಂತ ನೋಡಿದ್ರೆ ಒಬ್ಬೊಬ್ಳು ಒಂದೊಂದ್ ಬೇರೆ ಬೇರೆ ಕತೆ. ಇವ್ರು ಏನಂದ್ರೆ ಮದರ್ ಇನ್ ಲಾ ಸಾಯಿಸ್ಬಿಟ್ಲು, ಪ್ರೆಗ್ನೆಂಟ್ ಇದ್ದಾಗ ಸಾಯಿಸ್ಬಿಟ್ಲು, ಮದ್ವೆ ಆಗಿತ್ತು ಸಾಯಿಸ್ಬಿಟ್ಲು, ಇಂಥವ್ರೆ ಬಂತವ್ರೆ. ಸೊ ಓನ್ಲಿ ಹಾಸ್ಟೈಲ್, ನೋ ಫ್ರೆಂಡ್ಲೀಸ್. ಹೋಗಿ ಹಂಗೆ ಮಾತಾಡ್ಕೊಂಡು ನೋ ಬಂದ್ರೆ ಕಚ್ ಸಾಯಿಸ್ತಾಳೆ ಅಷ್ಟೇ. ಹಿಂಗಾಗಿ ಇದಾಯ್ತು. ಆಮೇಲೆ 3 ದಿವಸ 4 ದಿವಸ ಹಂಗೇನೆ ಆಚಿದ್ದೀನಿ. ಹೋಗಲ್ಲ, ಇಂಡಿಯನ್ ಮಾಡೋದು ಗೊತ್ತಿಲ್ಲ, ಬರೋದ ನೋಡೋದ. ನಾನು ಹಿಂದೆ ಅಜ್ಜಿ ತಾತ ಹೇಳ್ಬಿಟ್ಟೆ, ನೋಡಮ್ಮ ನಾನೇ ಗೇಟ್ ಲಾಕ್ ಮಾಡ್ತೀನಿ, ಅಜ್ಜಿ ನೀನೆಲ್ಲ ತಲೆ ತಿನ್ಬೇಡ, ನೀನ್ ಮಲ್ಕೊಂಡ್ಬಿಡು, ನಾನ್ ನೋಡ್ಕೊಂತೀನಿ. ಯಾಕಂದ್ರೆ ಅಜ್ಜಿ ಅವರೇ ಲಾಕ್ ಹಾಕ್ತಾರೆ. ನಾನೀಗ ಅಜ್ಜಿ ಬೇಡ ಅಜ್ಜಿ ನಾನೇ ಹಾಕ್ತೀನಿ. ಕೆಳಗಿರೋರು ನನಗೆ ಇನ್ನ ಜಾಸ್ತಿ ಏನಂದ್ರೆ, ಇವರು ಕೆಳಗೆ ಮನೆಯವರು ಊರಿಗೆ ಹೊಟ್ಟೋಗ್ಬಿಟ್ರು ಬೇರೆ. ಸೊ ಹಿಂಗಾಗಿದ್ರು. ಬಿಲ್ಡಿಂಗ್ ಅಲ್ಲಿ ಬರೀ ನೀವು ಓನರ್, ಅಜ್ಜಿ ಅಷ್ಟೇ. ಹಾ, ಒಂದು ಮಿಡ್ಲ್ ಖಾಲಿ ಇದೆ, ಅದೇ ಹೇಳಿದ್ನಲ್ಲ, ಒಂದು ನಾರ್ತ್ ಇಂಡಿಯನ್ ಕಪಲ್ ಬಂದಿದ್ರು, ಸಸ್ಪಿಷಿಯಸ್. ಅವ್ರು ಹೊಟ್ಟೋದ್ರು. ದೇವರ್ ಲೈಕ್ ये ठीक नहीं है, घर ठीक नहीं है. ಸರಿ ಅಪ್ಪ, घर ठीक नहीं है, ಏನ್ ಮಾಡೋದು ಗೊತ್ತಿಲ್ಲ, ಇದರ ಪೇ ठीक नहीं है. ಸರಿ, ನಾಟ್ ಆಸ್ಪಿಷಿಯಸ್, हमको ये चाहिए. ಬಾಡಿಗೆ ಕಡಿಮೆ ಇತ್ತ ಜಾಸ್ತಿ? ಅದು ಬಾಡಿಗೆ ಅದು ಕೇಳ್ಕೊಂಡು ಇಲ್ಲ, ಬಾಡಿಗೆ ಅಜ್ಜಿ ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ಅಜ್ಜಿಗೆ ಜನರೇ ಇಲ್ವಲ್ಲ ಅಲ್ಲಿ, ಸೊ ಸ್ವಲ್ಪ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಕೊಡತ್ತೆ ಅಜ್ಜಿ. ಅದಕ್ಕೆ ಅಲ್ಲ, ಒಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಗ್ರೇವ್ ಯಾರ್ಡ್ ಮುಂಚೆ ಯಾರು ತಗೊಳ್ಳಲ್ಲ. ಅದ್ ಗೊತ್ತಾಗಬೇಕಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾನೇನಂದ್ರೆ ಎಲ್ಲ ಕಡೆ ಆಂಗಲ್ ನೋಡ್ತಾ ಇದ್ದೀನಿ. ನಮ್ ಗರ್ಲ್ ಫ್ರೆಂಡ್ ಅಲ್ಲಿ ಇದೆಯಲ್ಲ, ಮಿಸ್ಸಿಸ್ ಗರ್ಲ್ ಫ್ರೆಂಡ್ ಯಾವ ಉಗಿತಾ ಇರ್ತಾಳಲ್ಲ, ಅವಳು ಈ ಕಡೆ ಬರ್ಬೋದಾ ಅಂತ. ಸೆಕೆಂಡು ಕೆಳಗಿಂದ ಅದ್ ಬರ್ಬೋದು, ಅದಕ್ಕೆ ನಾನೇ ಇದ್ದೀನಿ. ಸೊ ನಿಮ್ದೇನ್ ಬಿಲೀಫ್ ಅಂತಂದ್ರೆ, ಈಗ ದೇವ್ರಿದ್ರೆ ದೆವ್ವಾನು ಇದೆ ಅಂತ. ಯಾಕಂದ್ರೆ ನಾವು ಮಧ್ಯದಲ್ಲಿ ಇದೀವಿ, ನಾವು ಎಲ್ಲ ಒಪ್ಕೊಂತ ಇದೀವಿ. ಸೊ ಬಟ್ ಇಫ್ ವಿ ಬಿಲೀವ್ ಈ ಕಡೆ, ವಿ ಗೋ ಟುವರ್ಡ್ಸ್ ಪ್ಯೂರ್ ಈವಿಲ್ ಅಂದ್ರೆ ಪ್ಯೂರ್ ಗುಡ್ ಇರ್ಬೋದು. ಸೊ ವಾಟ್ ಎವರ್ ಸ್ಟೋರೀಸ್ ಅವರ್ ಪೇರೆಂಟ್ಸ್ ಹ್ಯಾವ್ ಟಾಟ್ ಅಸ್, what we have learned through our experiences was all good till it comes to ಇಲ್ಲಿ ನಮ್ಮ ಹುಡುಗಿ ಬರೋವರೆಗೂ ಸರಿ ಇತ್ತು. ನಮ್ಮ ಹುಡುಗಿಗೆ ಬಂದ್ಬಿಟ್ಟು ನನ್ನ ಸ್ವಲ್ಪ ಇದು ಮಾಡ್ಬಿಟ್ಟಿದ್ರು. ಸೊ ಹಂಗಾಗಿ ನಾ ಏನ್ ಮಾಡಿದೆ, ಇವಾಗ 1 ವಾರ ಆಚೆ ಇದ್ದೆ ನಾನು, ಮಲ್ಕೊಳ್ಳಲ್ಲ. ಯಾಕೆ ಮಲ್ಕೊಳ್ಳೋ ಏನದು ಯೂಸ್ ಇಲ್ಲ, ಬರ್ತಾಳೆ ಅಂತ. 1 ವಾರ ಆಗಿದ ಆಮೇಲೆ ದ ಇನ್ಸಿಡೆಂಟ್ ಕೈಂಡ್ ಆಫ್ ಸ್ಟಾಪ್. ಓಕೆ, ಸ್ಟಾಪ್ 1 ವೀಕ್ ಅಷ್ಟೇ. ಅದಾದ್ಮೇಲೆ ಬರೋದು ಇದಾಯ್ತು. ಆಮೇಲೆ ನಾನು ಅಷ್ಟೇ, ಸಾಕ್ಗುರು ಮನೆ ಚೇಂಜ್ ಮಾಡ್ಕೊಂಡ್ಬಿಡೋದು. ಅದೇ ಜುಟ್ ಅಲ್ಲಿಂದ ಯಾಕೆ ಸುಮ್ನೆ ಇರೋದಲ್ಲಿ. ಅವಳು ಕಿಟಕಿವರೆಗೂ ಬಂದಿದ್ದಾಳೆ, ಒಳಗೆ ಯಾರು ಆಮೇಲೆ ಕನ್ಸಲ್ಟ್ ಮಾಡ್ಲಿಲ್ಲ? ಯಾರು ಮಾಟಮಂತ್ರವಾದಿ ಅವ್ರನ್ನ, ಇಲ್ಲ ಯಾರನ್ನ ಲೈಕ್ ಯಾರು ಸ್ಪಿರಿಚುವಲ್ ಆಗಿ ಯಾರು ಇರ್ತಾರೆ ನೋಡಿ, ಲೈಕ್ ಪೂಜಾರಿಗಳು ಆಯ್ತು, ಅವರಿಗೆ ಅದೇ ಮಾಡ್ರೆ ಅನ್ಕೊಂಡೆ. ಸರ್ ನಂದು ಹಿಂಗಂದ್ರೆ ಸ್ಟೆಪ್ ವೈಸ್ ಹೋಗೋಣ ಅನ್ಕೊಂಡೆ. ಫಸ್ಟ್ ವಿ ವಿಲ್ ಟಾಕ್ ಟು ಅವರ್ ಕೊಲೀಗ್ಸ್, ಫ್ರೆಂಡ್ಸ್, ಹಿಂಗೆ ಅಂದೆ. ಯಾರು ಏನ್ ಸಜೆಸ್ಟ್ ಮಾಡೋಣ ಅಂತ ಹೋದೆ. ಸೀರಿಯಸ್ ಆಗಿ ಹೇಳ್ದೆ, ನೋಡಮ್ಮ ಹಿಂಗಾಯ್ತು. ಹೆಂಗ್ ಕ್ಯಾಕರ್ಸ್ ನಕ್ಕಿದ್ರೆ ಅಂದ್ರೆ, ಆಬ್ವಿಯಸ್ಲಿ ಎಲ್ಲ ಡಾಕ್ಟರ್ಸ್ ಎಲ್ಲಿಂದ ಸೈನ್ಸ್ ಓದಿದ್ಯಾ ನೀನು ಅಂತ ಹೆಂಗ್ ಕ್ಯಾಕರ್ಸ್ ನಕ್ಕಿದ್ರೆ ಅಂದ್ರೆ, ಫಸ್ಟ್ ಆ ಹುಡುಗಿ ನನ್ನ ಗರ್ಲ್ ಫ್ರೆಂಡ್ ಮಾಡೇ ಬಿಟ್ರು ಅವರು. ನಿನ್ ಗರ್ಲ್ ಫ್ರೆಂಡ್ ಇದೆ, ಅದಕ್ಕೆ ನಿನ್ಗೆಲ್ಲ ಇದೆಲ್ಲ ಇದು ಮಾಡ್ತಾ ಇದೆಯಾ ಅಂತ. ಸೊ ಕೊನೆಯವರೆಗೂ ಎಲ್ಲ ಕಡೆ ಹೋಗ್ಬಿಟ್ಟು ದೇ ಸ್ಟಾರ್ಟೆಡ್ ಮೇಕಿಂಗ್ ಫನ್ ಅಲ್ವಾ. ಆವಾಗ ಏನ್ ಅನ್ಕೊಂಡೆ, ಓಕೆ ದಿಸ್ ಸ್ಟೋರೀಸ್ ಯಾಕೆ ಸುಮ್ನೆ ಹೋಗ್ಬಿಟ್ಟು, ಯಾಕಂದ್ರೆ ಎಲ್ಲ ಡಾಕ್ಟರ್ ಫ್ರೆಂಡ್ಸ್. ಈಗ ಬಿಲೀವ್ ಮಾಡಿದ್ರೆ ನೀವು ಹೇಳ್ತೀರಾ, ಬಿಲೀವ್ ಮಾಡ್ಲಿಲ್ಲ ಅಂತಂದ್ರೆ ಆಗಲ್ಲ. ಲೈಕ್ ಆಸ್ ಇಫ್ ನೀವು ಸ್ಟಾರ್ಟಿಂಗ್ ಯಾವ ತರ ಹೇಳಿದ ಅಂದ್ರೆ,
ಲೈಕ್ ಫಸ್ಟ್ ಸ್ಟಾರ್ಟಿಂಗ್ ನಾನು ಬಿಲೀವ್ ಮಾಡ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಂಗೆ ಬಿಲೀವ್ ಬಂತು ಅದು ಅಂತ. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ನಿಮ್ಗೂ ಒಂದಿಲ್ಲ ಇನ್ನೊಂದು ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ, ಹೌದಾ? ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಲೈಫಲ್ಲಿ ಹೆಂಗಿರ್ತೀವಿ, ನಂಗೆ ಆಗಿಲ್ಲ, ನಾ ಅದು ಬಿಲೀವ್ ಮಾಡಲ್ಲ, ಇದು ಬಿಲೀವ್ ಮಾಡಲ್ಲ ಅಂತ. ಓಕೆ, ಯಾವಾಗ ಆಗುತ್ತೆ ಅಲ್ಲ ತೋರಿಸ್ತೆ ಎಕ್ಸಾಕ್ಟ್ಲಿ ಅವಾಗೇ ಆಗುತ್ತೆ. ಸೊ ಏನ್ ರೀಸನ್ ಅಂತಾರೆ ಎಲ್ಲ ಬರೀ ಏನೋ ಸುಮ್ನೆ ಏನು ಸುಮ್ಮನೆ ಬುಡೆ ಬಿಡ್ತಿದ್ದಾರೆ ಎಲ್ಲ ಅಂತ ನೀವು ಅನ್ಕೋತಿರ್ಬೋದು. ಬಟ್ ನಾವು ಹಂಗೆ ಅನ್ಕೋತಿದ್ವಿ. ಟು ಬಿ ಆನೆಸ್ಟ್, ನಾನು ಲೈಕ್ ವೆನ್ ಎವರ್ ನಂದು ಈವೆಂಟ್ ಇರ್ತಿತ್ತಲ್ಲ 3-4 ಗಂಟೆನೂ ಬರ್ತಿದ್ದೆ. ನಾ ಫಸ್ಟ್ ಪಾರ್ಟ್ ಅಲ್ಲೂ ಹೇಳಿದ್ದೀನಿ. ಓಕೆ, ನಾನು ಫುಲ್ ಡೇರಿಂಗ್, ಏನಾಗುತ್ತೆ ಏನ್ ಬಂದ್ರೆ ಎತ್ಕೊಂಡು ಹೋಗ್ತಾರೆ, ಎತ್ಕೊಂಡು ಹೋಗ್ಲಿ ಆ ಕಾನ್ಫಿಡೆನ್ಸ್ ಅಷ್ಟೇ ಆಯ್ತು. ಬಟ್ ಯಾವಾಗ ಆಯ್ತಲ್ಲ ಆಮೇಲಿಂದ ಸ್ವಲ್ಪ ಸೀರಿಯಸ್ ಆದಕ್ಕೆ ಅದ್ ನೀವು ಬಿಲೀವ್ ಮಾಡಿಬಿಡಿ. ಓಕೆ, ನೀವು ಎಷ್ಟೇ ಫಿಸಿಕಲಿ ಸ್ಟ್ರಾಂಗ್ ಇರ್ಲಿ, ಒಳಗೆ ಟಕ್ 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 ಅಂತ ಅಮ್ಮ ಹೊಡಿತಿರ್ತಾನೆ. ನಾನು ಅಷ್ಟಿದ್ದೆ, ಎಲ್ಲ ಪುಷಪ್ ಹೊಡಿತಾ ಇದೆ. ರೂಮಲ್ಲಿ ಬೇರೆ ಬ್ಯಾಗ್ ಇಟ್ಕೊಂಡಿದ್ದೀನಿ, ರೂಮಲ್ಲಿ ಬೇರೆ ಪಂಚಿಂಗ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಹೊಡಿಯೋಣ ಇದದು ಅಂತ, ಅದೆಲ್ಲ ಮಾಡೋಣ ಅಂತ. ಆಗಾಗ ಟೈಮಲ್ಲಿ ನಾನು ಕಿಕ್ ಬಾಕ್ಸಿಂಗ್ ಬೇರೆ ಸೇರಿದ್ದೆ. ನಾನು ಬಂದ್ರೆ ಯಾರಿಗಾದತ್ತ ಅದಕ್ತೀನಿ, ಹೊಡಿತೀನಿ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೆ. ಅವ್ರ ಹತ್ರ ಯಾರ್ದು ನಡೆಯಲ್ಲ. ಬಂದ್ಲಲ್ಲ, ಕಿಟಕಿಯಲ್ಲಿ ಬಂದಿದ ತಕ್ಷಣ ನಂದು ಅದು ಎಂತದಿರಲ್ಲ, ಅದು ಧೈರ್ಯ ಮತ್ತೆ ಇನ್ನೇನ್ ಬರುತ್ತೆ, ಪ್ರಕೋಪ, ರೇಜ್, ಆಂಗರ್. ಯಾವಾಗ ಆಗುತ್ತೆ ಗೊತ್ತಾ ಇನ್ನೊಂದ್ ಹೇಳ, ಈಗ ಲೈಕ್ ಫಾರ್ ಎಕ್ಸಾಂಪಲ್ ಒಂದ್ ಜಗಳ ಆಡ್ತೀರಾ ಅಂತ ತಿಳ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ಮುಂದಿನ ಒಂದ್ ಸ್ಟ್ರೆಂತ್ ಗೊತ್ತಿದ್ರೆ ನೀವು ಪ್ರಿಪೇರ್ ಆಗ್ಬೋದು. ಅಲ್ಲಿ ಏನ್ ಗೊತ್ತೇ ಇಲ್ಲ, ಏನಾಗುತ್ತೆ ಏನಿಲ್ಲ, ಹೆಂಗಿದ್ದಾರೆ, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಅನ್ನೋದು ಐಡಿಯಾ ಇಲ್ಲ. ಎಷ್ಟು ಅದು ಬೇರೆ ಹೆಂಗಂದ್ರೆ ನಾವು ಶ್ರೌಡನ್ ಇನ್ ಮಿಸ್ಟ್ರಿ. ಅವಾಗ ಏನಿತ್ತಂದ್ರೆ ಹಂಗೆ, ಇವಾಗ 1 GB ಇರ್ಲಿಲ್ಲ. 1 GB ಸಿಕ್ಕಿದ್ದಂದ್ರೆ ನಮ್ಗೆ ಗೊತ್ತಾಗ್ತಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚಾಟ್ ಮಾಡ್ತಾ ಇದ್ದಾರಲ್ಲ, ಹುಡುಗರು ಹುಡುಗಿರ್ ತರ ಮಾಡ್ತಾರೆ. ಒಟ್ನಾಗೆಲ್ಲ ಮನುಷ್ಯರೇ ವಾಟ್ಸ್ಆಪ್ ಮಾಡ್ತಿದ್ರು ಹುಡುಗರು, ವಾಟ್ಸ್ಆಪ್ ಅದ್ ಬೇಕಾಗಿತ್ತು. ಅದು ಹಂಗೆ ಒಟ್ನಾಗಿ ವಿ ನ್ಯೂ ಇಟ್ಸ್ ಆಲ್ ಹ್ಯೂಮನ್ಸ್. ಸೊ ಬಟ್ ಅಟ್ ದಟ್ ಟೈಮ್ ಓನ್ಲಿ ಸ್ಟೋರೀಸ್ ವಿ ಹ್ಯಾಡ್ ಟು ಡಿರೈವ್ ಇಟ್ was from our stories, our parents story. ನಮ್ಮ ತಾತ ಮಕ್ಕಳು ಇಲ್ಲಿ ಕೇಳಿರೋ ಸ್ಟೋರೀಸ್ ನಾವು ಮೊದಲು ಕೇಳ್ತಿದ್ವಿ, ಹೇಳ್ತಾ ಇದ್ರಿ. ಸೊ ದಿಸ್ ಇಸ್ ಮೈ ಓನ್ಲಿ ಫ್ರೇಮ್. ಸೊ ನಾನ್ ಇನ್ನ ಇವಾಗ ಯಾವನೋ ಹುಡುಗ ಕಾಲ್ಗೆಜ್ಜೆ ಹಾಕೊಂಡ್ ಬಂದು ಡೈಲಿ ಹಿಂಗ್ ಸ್ಕ್ಯಾಮ್ ಮಾಡ್ಬಿಟ್ಟು ಅಲ್ಲೇನು ಇಲ್ಲ, ನಾನ್ ಮನೇಲಿ ಡ್ಯೂಟಿ ಹೊಡ್ಯಾಕೋ ಏನಿಲ್ಲ, ಅದ್ ಬೇರೆ ಒಂದ್ ಕಿರಿಕು. ಕೆಳಗ್ ಮನೆಗೆ ಅಟ್ಲೀಸ್ಟ್ ಒಡವೆ ಅನ್ನೋದಿರತ್ತೆ, ಅಜ್ಜಿ ಹತ್ರ ಪಾರಂಪರೆ. ಅದು ಆಯ್ತು. ಒಂದ್ ಮೂವಿಯಲ್ಲೇ ಇದೆ, ಏನ್ ಮಾಡಿಸ್ತಾರೆ, ರಿಯಲ್ ಎಸ್ಟೇಟ್ ಬಿಲ್ಡ್ ಮಾಡಕ್ಕೆ ಬೇಕಂತ ವ್ಯಾಲ್ಯೂಯೇಷನ್ ಇರೋ ಪ್ರಾಪರ್ಟಿ ಒಂದ್ 5 ಕೋಟಿ, ಎಕ್ಸಾಂಪಲ್ 5 ಕೋಟಿ ಮನೆ ಇದೆ ಅಂತ ತಿಳ್ಕೊಳ್ಳಿ. ಅದು ದೊಡ್ಡ ಮನೆ ಇದೆ, ಅಲ್ಲಿ ಟೆನೆಂಟ್ ಖಾಲಿ ಮಾಡಿಸಿ ಕಡಿಮೆ ತಗೋಬೇಕು ಅವನ ಹತ್ರ ಅಂದಿದ್ದಕ್ಕೆ ಅವರೇ ಏನೋ ಪ್ಲಾಂಟ್ ಮಾಡ್ತಾರೆ ಎಲ್ಲ ಈ ತರ ಎದುರಿಸ್ಬೇಕಂತ ಇರೋರ್ನ. ಓಕೆ, ಆಮೇಲೆ ಒಬ್ವಿಯಸ್ಲಿ ಈಗ ಅವ್ರ ಕಪಲ್ ಹೆಂಗ್ ಬಿಟ್ಟು ಹೋದ್ರು, ಅವ್ರು ಏನ್ ಮಾಡ್ತಾರೆ, ಇಲ್ಲ ನಂಗೆ ಖಾಲಿ ಮಾಡ್ಬೇಕು, ಆಗಲ್ಲ, ನನ್ನ ಫ್ಯಾಮಿಲಿ ಇದೆ, ಎಲ್ಲ ಇದೆ, ಅದ್ರಿ 5 ಕೋಟಿದ್ 2 ಕೋಟಿಗೆ ಮಾರಿ ಹೋಗ್ಬಿಡ್ತಾರೆ. ಮತ್ತೆ ಅವ್ರು ಬೇರೆಯವ್ರಿಗೆ ಮಾರಿ ಪ್ರಾಫಿಟ್ ಮಾಡ್ಕೋತಾರೆ. ದಿಸ್ ಇಸ್ ಆಲ್ಸೋ ಗಿಮಿಕ್. ನೀವ್ ಹೇಳ್ದಂಗೆ ಮೇ ಬಿ ರಾಬ್ರಿಗೋ ಪ್ಲಾನ್ ಮಾಡ್ತಾ ಇರ್ಬೋದು, ಏನೋ ಸ್ಮಶಾನ ಇದೆ, ಇವಾಗ ನಂಗೇನಂದ್ರೆ ಎಲ್ಲ ಎಲಿಮಿನೇಷನ್ ಹೋಗು ಶರ್ಲಾಕ್ ಹೋಮ್ಸ್ ತರಾನೇ ಮಾಡ್ಕೊಂಡ್ಬಿಡೋಣ, ಫುಲ್ ಎವಿಡೆನ್ಸ್. ಇದೊಂಥರ ಕಾಂಚನ ಮೂವಿ ಆದಂಗ ಆಯ್ತು. ಅದು ಪಕ್ಕನೇ ಇರ್ತೈತೆ, ಅವ್ನು ಹೋಗಿ ಅಲ್ಲೇ ಆಯ್ತು, ಐ ಮೀನ್ ಏನೋ ಬಾಡಿ ಅಲ್ಲೇ ಇದ್ ಮಾಡಿರ್ತಾರೆ. ನಂಗೇನಂದ್ರೆ ಸರಿ, ಇವಾಗ ರಾಬರ್ ಬಂದ ನನ್ ರೂಮಲ್ಲಿ ನನ್ನ ಲ್ಯಾಪ್ಟಾಪ್, ನನ್ನ ಹೆಡ್ಫೋನ್ಸ್ ಬಿಟ್ಟು ಅವ್ನಿಗೇನು ಇಲ್ಲ ಅಲ್ಲಿ ಹೋಗೋದಕ್ಕೆ ₹5 ಮಾಡ್ತಾರೆ. ನೀವ್ ಏನ್ ಲ್ಯಾಪ್ಟಾಪ್ ಗಿಫ್ಟಾಪ್ ಬಿಡ್ತಾನ. ಬಟ್ ಒಂದ್ ತಿಂಗ್ಳು ಸ್ಕ್ಯಾಮ್ ಹೆಂಗ್ ಮಾಡ್ತಾನಂತೆ ಅಂತ ದೂರದು ಇಲ್ಲ ಅಲ್ಲ, ನಿಮ್ಮನ್ನ ನೋಡೇನೆ ಅವನು ಫುಲ್ ಬಂದ್ಬಿಡುತ್ತೆ ಅಲ್ಲೇ ನೋಡಿ ಇದು. ಸೊ ಹಂಗಾಗಿ ಹಿಂಗ್ ನಡೀತಾ ಇದೆ. ಸೊ ಫಸ್ಟ್ ಇಲ್ಲೊಂದ್ ಬಂತಲ್ಲ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲಾರು ಇವಾಗ ಅಟೆನ್ಷನ್. ಒಂದೇ ತೊಂದ್ರೆ ಏನಂದ್ರೆ ಎಲ್ಲ ಮಾಡ್ದೆ ನಾನು, ಎಲ್ಲ ಸೈಂಟಿಫಿಕ್ ಡೇಟಾ ಹಾಕ್ದೆ ಒಳಗೆ, ನಂಗೆ ಏನು ಸಿಕ್ಕಿಲ್ಲ. ನಂಗೆ ರಾಬರು ಕ್ಯಾನ್ಸಲ್ ಆಯ್ತು, ಪಕ್ಕದ ಮನೆ ಹುಡುಗಿ 1 ವಾರ ಆದ್ಮೇಲೆ ಬಿಟ್ಬಿಟ್ರಲ್ಲ. ಆಮೇಲೆ ಅವ್ರಿಗೆ ಯಾಕೆ ಸುಮ್ನೆ, ಆಮೇಲೆ ಅಷ್ಟಮಟ್ಟಿಗೆ ನಾವು ವಿಕಿಪೀಡಿಯಾ ಎಲ್ಲ ನೋಡ್ಬಿಟ್ರಲ್ಲ, ಈ ಹುಡುಗಿ ಎಲ್ಲ ಈ ಹುಡುಗಿ ಆ ಹುಡುಗಿ, ಯಾಕೆ ಸುಮ್ನೆ ಅವೆಲ್ಲ ನಮ್ಗೆಲ್ಲ ಯಾಕೆ ಬೇಕು ಅಷ್ಟೇ ಗುರು ಹೋಗೋಣ ಅಂತ ಹಂಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೇಳಿದ್ರಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ನಿಮಗೂ ಈ ತರ ನಿಮ್ ಮನೆಯಲ್ಲೂ ಏನೇನೋ ಸೌಂಡ್ಸ್ ಕೇಳಿಸುತ್ತಾ ನೋಡಿ, ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಯಾವ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ ತರ ಆಗಿದೆ, ನೀವು ರಿಲೇಟ್ ಮಾಡ್ತೀರಾ ಡಾಕ್ಟರ್ ಸ್ಟೋರಿ ಹತ್ರ, ಇಲ್ಲ ನಿಮ್ಗೆ ಆಗಿದ್ರೆ ಇನ್ಸಿಡೆಂಟ್ ಕಮೆಂಟ್ ಮಾಡಿ.